ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ಅಕಾಡೆಮಿ ಚಾನಲ್. ನಾನು ಶೇಷಕೃಷ್ಣ ಭಟ್. ಬಿಸ್ನೆಸ್ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇರುವಂತ ಪ್ರತಿಯೊಬ್ಬ ಮಹಿಳೆಯರು ಕೂಡ ಈ ವಿಡಿಯೋನ ನೋಡ್ಲೇಬೇಕು. ಯಾಕಂದ್ರೆ ಎಷ್ಟೋ ಜನ ಮಹಿಳೆಯರಿಗೆ ಬಿಸ್ನೆಸ್ ಮಾಡಬೇಕು ಅಂತ ಇರುತ್ತೆ, ಆದ್ರೆ ಮದುವೆ ಆದ್ಮೇಲೆ ನಾನಾ ರೀತಿಯ ಕಾರಣಗಳು ಸುತ್ಕೊಂಡ್ಬಿಡುತ್ತೆ. ನನಗೆ ಮದುವೆ ಆಗಿದೆ, ಬಿಸ್ನೆಸ್ ಮಾಡೋದಿಕ್ಕಾಗಲ್ಲ, ನನಗೆ ಸಂಸಾರವನ್ನ ನಿಭಾಯಿಸಬೇಕಾಗುತ್ತೆ, ಬಿಸ್ನೆಸ್ ಮಾಡೋದಿಕ್ಕಾಗಲ್ಲ, ಈ ರೀತಿಯ ನೆಪಗಳನ್ನ ಕೊಡ್ತಾ ಹೋಗ್ತಾರೆ. ಹಾಗಾಗಿ ಬಿಸ್ನೆಸ್ ಮಾಡಬೇಕು ಅಂತ ಹೇಳುವಂತ ಕನಸಿದ್ರು ಕೂಡ ಅದನ್ನ ನನಸು ಮಾಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಆದ್ರೆ ಇವತ್ತೊಬ್ಬ ಮಹಿಳಾ ಉದ್ಯಮಿಯನ್ನ ನಾನು ನಿಮಗೆ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ. ನೋಡಿ, ಇವರು BSc ಓದಿದ್ರು, ಅದಾದ್ಮೇಲೆ ಒಂದಷ್ಟು ಕಡೆಗಳಲ್ಲಿ ಕೆಲಸ ಮಾಡಿದ್ರು, ಆದ್ರೆ ತಲೆಯಲ್ಲಿ ಬಿಸ್ನೆಸ್ ಮಾಡಬೇಕು ಅಂತ ಹೇಳುವಂತ ಯೋಚನೆ ಇತ್ತು. ಮದುವೆ ಆದ ನಂತರದಲ್ಲಿ ನಾನು ಬಿಸ್ನೆಸ್ ಮಾಡಲೇಬೇಕು ಅಂತೇಳಿ ಹೊರಟರು. ಇವತ್ತು ಅತ್ಯದ್ಭುತವಾದಂತ ಸ್ಯಾರಿ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಅವರನ್ನ ವೆಲ್ಕಮ್ ಮಾಡಿ ಅವ್ರ ಜೊತೆಗೆ ಮಾತಾಡ್ತಾ ಹೋಗೋಣ. ಖಂಡಿತವಾಗ್ಲೂ ಈ ವಿಡಿಯೋನ ಕೊನೆ ತನಕ ನೋಡಿ, ನೀವು ಕೂಡ ಇದರಿಂದ ಸ್ಫೂರ್ತಿಗೊಂಡು ನೀವು ಕೂಡ ಬಿಸ್ನೆಸ್ ಮಾಡೋದಕ್ಕೆ ಇದು ಸಹಾಯ ಆಗುತ್ತೆ. ಹಾಗಿದ್ರೆ ಅವ್ರು ಯಾರು? ಅವರೇನೆ ಶೋಭಾ ಯೋಗೇಶ್ ಶೆಟ್ಟಿ. ಸೊ ಅವರನ್ನ ವೆಲ್ಕಮ್ ಮಾಡ್ತೀನಿ, ಅವ್ರ ಜೊತೆಗೆ ಮಾತಾಡ್ತಾ ಹೋಗೋಣ. ಶೋಭಾ ಅವರು ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ? ಮಹಿಳಾ ಉದ್ಯಮಿಯಾಗಿದ್ದೀರಿ, ಹೇಗೆ ಅನ್ನಿಸ್ತಾ ಇದೆ? ತುಂಬಾ ಖುಷಿ ಇದೆ ಸರ್, ತುಂಬಾ ಖುಷಿ ಇದೆ. ಸೊ ಇದಕ್ಕೆ ಸಪೋರ್ಟ್ ಮಾಡಿದ ನನ್ನ ಹಸ್ಬೆಂಡ್ಗೂ ಕೂಡ ತುಂಬಾನೇ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೇನೆ. ಸೊ ನಮ್ಗೆ ಸಣ್ಣ ವಯಸ್ಸಿಂದನೂ ಆಸೆ ಇತ್ತು ಒಂದು ಬಿಸ್ನೆಸ್ ಮಾಡೋಣ ಅಂತಂದು, ಬಟ್ ಕಾರಣಾಂತರಗಳಿಂದ ಆಗ್ಲಿಲ್ಲ. ಸ್ಟಡೀಸು ಅದು ಇದು ಆ ಥರನೇ ಹೋಯ್ತು. ತಂದೆ ಕೂಡ ಡಿಪಾರ್ಟ್ಮೆಂಟಲ್ ವರ್ಕ್ ಮಾಡ್ತಿರೋದು, ಸೊ ಅವ್ರು ಬಂದು ಕೆಲಸದ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಬಿಸ್ನೆಸ್ ಅಷ್ಟೊಂದು ಐಡಿಯಾಸ್ ಇರಲ್ಲ ಅವ್ರಿಗೆ. ಸೊ ಸಣ್ಣದ್ರಿಂದನೂ ಒಂದು ಸಣ್ಣ ಆಸೆ ಇತ್ತು ಬಿಸ್ನೆಸ್ ಮಾಡೋಣ ಅಂತ ಹೇಳಿದ್ರಿ. ಬಾಲ್ಯ ಅಂತ ಹೇಳಿ ನೋಡಿದ್ರೆ ನೀವು ಎಲ್ಲಿ ಹುಟ್ಟಿದ್ದು, ನಿಮ್ಮ ಬಗ್ಗೆ ಒಂದು ಸಣ್ಣ ಪರಿಚಯ ಮಾಡ್ಕೊಳ್ಬೋದಾ? ಸರ್, ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರು ಕೋರ್ಮಂಗ್ಲ ಹತ್ರ ಇರೋ ಆಡುಗೋಡಿ ಪೊಲೀಸ್ ಕ್ವಾರ್ಟರ್ಸ್ ನಲ್ಲಿ ಹುಟ್ಟಿ ಬೆಳೆದಿದ್ದು. ತಂದೆ ಬಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಿದ್ದಾರೆ, ಈಗ ಇನ್ಸ್ಪೆಕ್ಟರ್ ಆಗಿ ರಿಟೈರ್ಡ್ ಆಗಿದ್ದಾರೆ. ಸೊ ನಾನು BSc ವರ್ಗೂ ಸಣ್ಣ ಇದೊಂದು ಪ್ರೈಮರಿ ಸ್ಕೂಲ್ ಬಂದು ಗೌರ್ಮೆಂಟ್ ಸ್ಕೂಲ್ ನಲ್ಲೇ ಸ್ಟಾರ್ಟ್ ಮಾಡಿದ್ದು ನಾವು. ಸೊ ಹೈಸ್ಕೂಲ್ ಅವ್ರಿಗೂ ಗೌರ್ಮೆಂಟ್ ಸ್ಕೂಲ್, ಮತ್ತೆ ಕಾಲೇಜ್ ಕೂಡ ಮಹಾರಾಣೀಸ್ ಕಾಲೇಜ್ ಮೆಜೆಸ್ಟಿಕ್ ಹತ್ರ ಇದೆಯಲ್ಲ, ಆ ಕಾಲೇಜಲ್ಲಿ BSc ನಂದು ಕಂಪ್ಲೀಟ್ ಆಗಿದೆ ಸರ್. BSc ಮಾಡಿದ್ಮೇಲೆ ಏನ್ ಮಾಡಿದ್ರಿ ಸರ್? ಅದಾದ್ಮೇಲೆ ಸ್ವಲ್ಪ ದಿನ ನಾರಾಯಣ ಹೃದಯಾಲಯದಲ್ಲಿ ಹಾಸ್ಪಿಟಲ್ ನಲ್ಲಿ ಕೆಲಸ ಮಾಡಿದೆ. ನಂತರ 1-2 years 3 years ಸ್ಕೂಲ್ ನಲ್ಲಿ ಕೆಲಸ ಮಾಡಿದೆ, ಟೀಚರ್ ಆಗಿ ವರ್ಕ್ ಮಾಡಿದೆ. ಆದ್ರೂ ಎಲ್ಲೋ ಒಂದ್ ಕಡೆ ಕೊರಗಿತ್ತು ಬಿಸ್ನೆಸ್ ಮಾಡ್ಬೇಕು ಅಂತ. ಹಸ್ಬೆಂಡ್ ಹತ್ರ ನೀವು ಆಗ್ಲೇ ಹೇಳ್ತಾ ಇದ್ರಿ, ಸಣ್ಣದ್ರಿಂದನೇ ನಂಗೆ ಏನಾದ್ರೂ ಬಿಸ್ನೆಸ್ ಮಾಡ್ಬೇಕು ಅಂತ ಯೋಚನೆ ಇತ್ತು ಅಂತ. ಈಗ ತಂದೆ ಡಿಪಾರ್ಟ್ಮೆಂಟ್ ಅಲ್ಲಿ, ಸೊ ಆಸ್ ಯೂಶುವಲ್ ಯಾವುದೇ ಮನೆಯಲ್ಲಾದ್ರೂ ಕೂಡ ತಂದೆ ತಾಯಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಮಕ್ಳು ಅಂತ ಹೇಳಿ ಬಂದಾಗ ಅಯ್ಯೋ ಬಿಸ್ನೆಸ್ ಅದೇದೆಲ್ಲ ಬೇಡ, ನೆಟ್ಟಿಗೆ ಕೆಲ್ಸಕ್ಕೆ ಹೋಗಿ ಅನ್ನೋದು, ತಿಂಗಳು ಸಂಬಳಕ್ಕೆ ಇದಾಗಿ ಅಂತ ಇದ್ ಮಾಡ್ತಾರೆ. ಸೊ ನಿಮ್ಗೂ ಅದೇ ಹೇಳಿರ್ತಾರೆ. ನಿಮ್ ತಲೆಯಲ್ಲಿ ಯಾಕೆ ಬಿಸ್ನೆಸ್ ಮಾಡ್ಬೇಕು ಅಂತ ಹೇಳುವಂತ ಯೋಚನೆ ಇತ್ತು? ಅದು ಅಂದ್ರೆ ಬೇರೆಯವ್ರ ಕೈ ಕೆಳಗಡೆ ಕೆಲಸ ಮಾಡಿ ಅವ್ರ ಹತ್ರ ಅನ್ನಿಸ್ಕೊಳ್ಳೋದು ಆಡಿಸ್ಕೊಳ್ಳೋದು ಇಷ್ಟ ಇರಲಿಲ್ಲ. ಹಾಗಾಗಿ ಅದೊಂದಿತ್ತು. ಮತ್ತೆ ಮದ್ವೆ ಆದ್ಮೇಲೆ ಹಸ್ಬೆಂಡ್ ಕೂಡ ನನಗೆ ಸಪೋರ್ಟಿವ್ ಆಗಿ ಅದನ್ನೇ ಹೇಳಿದ್ರು, ಬೇಡ ನೀನ್ ಬಿಸ್ನೆಸ್ ಶುರು ಮಾಡೋದು. ಮದುವೆ ಆಗೋದಕ್ಕಿಂತ ಮುಂಚೆ ಪೇರೆಂಟ್ಸ್ ಏನಾರು ಹೇಳಿದ್ರ, ಇವಾಗಂತೂ ಬೇಡ, ಮದುವೆ ಆದ್ಮೇಲೆ ಬೇಕಾದ್ರೆ ನೋಡು ಅಂತ ಹೇಳಿ? ಹೇಳಿದ್ರು, ಈಗೇನು ಬೇಡ ಸದ್ಯಕ್ಕೆ, ಈಗ ಜಾಬ್ ಮಾಡು ಅಥವಾ ಏನಾದ್ರು ಮಂತ್ಲಿ ಕೆಲಸ ನಿನ್ ಸೇವಿಂಗ್ಸ್ ಅಲ್ಲಿ ನೀನ್ ಮಾಡ್ಕೋ ಅಂತ ಹೇಳಿದ್ದುಂಟು. ಸೊ ಹಾಗಾಗಿ ನಾನು ಸೇವಿಂಗ್ಸ್ ಅದು ಗೊತ್ತೇ ಇರುತ್ತೆ, ಆಗಿನ ಟೈಮಲ್ಲೆಲ್ಲ ಸ್ಯಾಲರೀಸ್ ಎಷ್ಟಿರುತ್ತೆ ಏನು ಅಂತ, ನಮ್ ಖರ್ಚುಗಳಿಗೆ ಸಾಕಾಗೋದಿಲ್ಲ. ಸೊ ಹಾಗಾಗಿ ಆ ಟೈಮಲ್ಲಿ ಏನೂ ಇರ್ಲಿಲ್ಲ. ಮದುವೆ ಆದ್ಮೇಲೆ ನಿಮ್ಮ ಹಸ್ಬೆಂಡ್ ಹತ್ರ ಮಾತಾಡ್ಬೇಕು, ನೀವೇನಾದ್ರು ಹೇಳಿದ್ರ ನಾನು ಬಿಸ್ನೆಸ್ ಮಾಡ್ಬೇಕು ಅಂತ ಹೇಳುವಂತ ಕನಸು ನನಗಿತ್ತು ಅಂತ ಹೇಳಿ ಏನೋ ಶೇರ್ ಮಾಡ್ಕೊಂಡಿರೋದಿದ್ಯಾ? ಸ್ವಲ್ಪ ಕಾಲ ಅವ್ರ ಜೊತೆನೆ ವರ್ಕ್ ಮಾಡ್ತಿದ್ವಿ, ಮೇಕಪ್ ಆರ್ಟಿಸ್ಟ್ ಆಗಿ ವರ್ಕ್ ಮಾಡ್ತಿದ್ವಿ. ಅವರು ನಾವು ಒಟ್ಟಿಗೆ ಹೋಗ್ತಿದ್ವಿ, ಸರ್ವಿಸ್ ಕೊಡ್ತಿದ್ವಿ ಬ್ರೈಡಲ್ಸ್ಗೆಲ್ಲ. ಹೌದು ಸರ್, ನಾನು ಮೇಕಪ್ ಎಲ್ಲ ಮಾಡ್ತೀವಿ. ಸೊ ಹಾಗೆ ಹಾಗೆ ಡಿಸ್ಕಷನ್ ಮಾಡ್ಬೇಕಾದ್ರೆ ಒಂದ್ ಥಾಟ್ ಬಂತು, ಅಂದ್ರೆ 3 ಜನ ಮಕ್ಳಿದ್ದಾರೆ. ಸೊ ಈಗ 3 ನನ್ಗೆ ಸಿಸರಿನ್ ಆಗಿತ್ತು. ಸೊ ಹೆಚ್ಚು ಓಡಾಡ್ಲಿಕ್ಕೆಲ್ಲ ಹಿಂಸೆ ಆಗತ್ತೆ. ಹಾಗಾಗಿ ನಾವಿಬ್ರು ಡಿಸ್ಕಷನ್ ಮಾಡಿದ್ವಿ. ಸೊ ನನ್ಗೊಂದೇ ಕಡೆ ಇದ್ದು ಇದ್ ಮಾಡ್ಕೊಳ್ಳೋಣ ಅಂತಂದು, ಸರಿಮ್ಮ ನಿನ್ ಇಂಟ್ರೆಸ್ಟ್, ನಿನ್ನ ಬೇಡಿಕೆ ನಾನ್ ಯಾಕೆ ಬೇಡ ಅಂದ್ವಿ. ಸರಿ ಅಂತ ಹೇಳಿ ಅವರು ಸ್ಯಾರಿ ಶೋರೂಮ್ ಓಪನ್ ಮಾಡ್ಲಿಕ್ಕೆ ಪರ್ಮಿಷನ್ ಕೊಟ್ಟು ಅವರು ಇದ್ ಮಾಡಿದ್ರು. ಈಗ ಬಿಸ್ನೆಸ್ ಅಂತ ಹೇಳಿ ಬಂದಾಗ ತುಂಬಾ ಜನಕ್ಕೆ ಬರುವಂತ ಪ್ರಶ್ನೆ, ನಾನು ಯಾವ ಬಿಸ್ನೆಸ್ ಮಾಡ್ಲಿ, ಅದು ಮದುವೆ ಆದ್ಮೇಲಂತೂ ಯಾವ ಬಿಸ್ನೆಸ್ ಮಾಡ್ಲಿ ಅಂತ ಹೇಳುವಂತ ಥಾಟ್ಸ್ ಇನ್ನೂ ಜಾಸ್ತಿ ಇರುತ್ತೆ. ಮನೆಯಲ್ಲೇ ಮಾಡುವಂತ ಬಿಸ್ನೆಸ್ ಮಾಡ್ಲಾ ಅಥವಾ ಹೊರಗಡೆ ಮಾಡುವಂತ ಬಿಸ್ನೆಸ್ ಮಾಡ್ಲಾ, ಸಣ್ಣದಾಗಿ ಮಾಡ್ಲಾ, ದೊಡ್ಡದಾಗಿ ಮಾಡ್ಲಾ? ಸೊ ನೀವು ಯಾಕೆ ಸಾರಿ ಬಿಸ್ನೆಸ್ ಅನ್ನ ಸೆಲೆಕ್ಟ್ ಮಾಡಿದ್ರಿ? ನಮ್ದು ಏನಂದ್ರೆ ಮೇಕಪ್ ಇಂಡಸ್ಟ್ರಿ, ಅಂದ್ರೆ ನಾ ಹಸ್ಬೆಂಡ್ ಕಡೆಯಿಂದ ಬಂದಿದ್ದು ಮೇಕಪ್ ಇದರಿಂದ ಬಂದಿದ್ರಿಂದ ತುಂಬಾ ಹೆಣ್ಮಕ್ಳನ್ನ ನೋಡ್ತಾ ಇದ್ವಿ. ಅವರು ಸ್ಯಾರೀಸ್ ಎಲ್ಲ ಯಾವ ತರ ಇದ್ ಮಾಡ್ತಾರೆ, ಮತ್ತೆ ಅತ್ತೆದಿರು ಎಲ್ಲ ಅವ್ರ ಪ್ರಿಫರ್ ಮಾಡಿ ಸ್ಯಾರಿಗಳನ್ನೇ ತಗೋಬೇಕು ಅಂತ ಅವ್ರು ಇದ್ ಮಾಡ್ತಾರೆ. ಕಲರ್ಸ್ ವೇರಿಯೇಷನ್ ಇರುತ್ತೆ. ಸೊ ನಾವು ಮದ್ವೆಗಳಿಗೆ ಹೋದಾಗ ಅವರು ರೆಫರ್ ಮಾಡೋ, ಅಂದ್ರೆ ಸರ್ ಈ ತರ ಇದ್ ಮಾಡಿದ್ರು, ಸೊ ಆ ತರ ನಾವು ತಗೊಳ್ಲಿಕ್ಕಾಗಿಲ್ಲ, ನಮ್ಗೆ ಇಷ್ಟ ಬಂದಂತ ಸ್ಯಾರಿಗಳು ತಗೊಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಸೊ ನಾವ್ ಯಾಕೆ ಇದನ್ನ ಸ್ಯಾರಿ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬಾರ್ದು, ಸ್ಯಾರಿ ಇದು ಮದ್ವೆ ಕಸ್ಟಮರ್ಸಿಗೋಸ್ಕರನೇ
ಸೊ ಈ ಸ್ಯಾರಿ ಬಿಸ್ನೆಸ್ ನ ಓಪನ್ ಮಾಡಿದ್ದು ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಎಲ್ಲರಿಗೂ ಅನುಕೂಲ ಆಗ್ಲಿ ಅಂತ ಹೇಳಿ 300 rupees ಇಂದ ಹಿಡಿದು 30,000 ವೆರೈಟೀಸ್ ವರ್ಗೂ ಸ್ಯಾರೀಸ್ ಇದೆ ನಮ್ಮ ಹತ್ರ. ನೈಸ್, ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಸೊ ಫಸ್ಟ್ ಗೆ ಆ ಥಾಟ್ ಬಂತು ಸಾರಿ ಬಿಸ್ನೆಸ್ ಓಕೆ ಅಂತ. ಸೊ ಇದ್ರ ಬಗ್ಗೆ ಡಿಸ್ಕಸ್ ಎಲ್ಲ ಮಾಡಿದ್ರೆ ಫೈನಲ್ ಆಗಿ ಓಕೆ ಅಂತ ಆಯ್ತು. ಸೊ ಯಾವ ತರದ ಸಾರಿ ಬಿಸ್ನೆಸ್ ಮಾಡ್ಬೇಕು ಅಂತ ಯೋಚನೆ ಇತ್ತು ನಿಮ್ಗೆ ಅಂತ? ಸರ್ ಆಲ್ಮೋಸ್ಟ್ ಸಿಲ್ಕ್ ಸ್ಯಾರೀಸ್ ಮದ್ವೆ ಹೆಣ್ಗಳಿಗಾಗ್ಲಿ ಯಾರಿಗಾಗ್ಲಿ ತುಂಬಾ ಪ್ರಿಫರ್ ಆಗೋದು. ಬಟ್ ಎಲ್ಲಾ ತರ ಸ್ಯಾರೀಸ್ ಬಿಟ್ರೆ ನಮ್ಗೆ ಬಿಸ್ನೆಸ್ ಚೆನ್ನಾಗ್ ಆಗುತ್ತೆ. ಸೊ ಇದನ್ನ ಸಣ್ಣ ಪುಟ್ಟ ತಗೊಳಕ್ ಬಂದವರು ದೊಡ್ಡದನ್ನು ನೋಡ್ತಾರೆ, ಬೇರೆ ಕಸ್ಟಮರ್ಸ್ ನ ಕರ್ಕೊಂಡ್ ಬರ್ತಾರೆ, ಮದ್ವೆ ಸ್ಯಾರಿಗಳೆಲ್ಲ ಸಿಗುತ್ತೆ ಅಂತ ಹೇಳಿ. ಸೊ ಹಾಗಾಗಿ ಎಲ್ಲಾ ತರ ಸ್ಯಾರೀಸ್ ಇಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ ಸರ್. ಅಂದ್ರೆ ಕೆಲವೊಬ್ರು ನಾನು ಹೇಳೋದು ಈಗ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿ ಹೊರಟಾಗ ಒಂದಕ್ಕೊಂದು ಲಿಂಕ್ ಇರುವಂತ ಬಿಸ್ನೆಸ್ ಅನ್ನೇ ಮಾಡ್ತಾರೆ. ನಿಮ್ಮ ಹಸ್ಬೆಂಡ್ ಮೇಕಪ್ ಆರ್ಟಿಸ್ಟ್ ಆಗಿರೋದ್ರಿಂದ ಅವ್ರ ಕಡೆಯಿಂದನೂ ನಿಮ್ಗೆ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಪ್ಲಾನ್ ಮಾಡಿ ಶುರು ಮಾಡ್ಬೇಕು ಅಂತ ಹೇಳಿದಾಗ ಬಂಡವಾಳ ಅಂತೆಲ್ಲ ಬೇಕೇ ಬೇಕಾಗುತ್ತೆ. ನೀವೇನಾದ್ರು ಯೋಚನೆ ಮಾಡಿದ್ರಿ ಎಷ್ಟು ಬಂಡವಾಳ ಬೇಕು, ಯಾವ ತರ ಪ್ಲಾನ್ ಮಾಡಿದ್ರಿ ಅಂತ? ಮಾಡಿದ್ವಿ, ಇಬ್ರು ಕೂತ್ಕೊಂಡು ಹಸ್ಬೆಂಡ್ ಅಂಡ್ ವೈಫ್ ಇಬ್ರು ಡಿಸ್ಕಷನ್ ಮಾಡಿ ಅಪ್ರಾಕ್ಸಿಮೇಟ್ಲಿ 20-25 lakhs ವರ್ಗೂ ಆಗತ್ತ ಅಂತ ಇದ್ ಮಾಡಿದ್ವಿ. ಸೊ ಸ್ವಲ್ಪ ನಾವಿಬ್ರು ಕಷ್ಟಪಟ್ಟು ಒಂದು 10 ವರ್ಷ 15 ವರ್ಷ ನಮ್ದು ಮ್ಯಾರೇಜ್ ಲೈಫ್. ಸೊ ಹಾಗೆಲ್ಲ ಸೇವಿಂಗ್ಸ್ ಮಾಡ್ಕೊಂಡ್ ಬಂದಿದ್ದ ಅಮೌಂಟ್ ಎಲ್ಲ ಸ್ವಲ್ಪ ಇತ್ತು. ಮತ್ತೆ ಜ್ಯುವೆಲ್ರೀಸ್ ಇದೆ ನಮ್ದು, ಗೋಲ್ಡ್ ಜ್ಯುವೆಲ್ರಿ ಎಲ್ಲ ಪ್ಲೆಡ್ಜ್ ಮಾಡಿ ಸೊ ಒಂದು ಇನ್ವೆಸ್ಟ್ಮೆಂಟ್ ಅಂತ ಹಾಕಿದ್ವಿ. ಸುಮಾರು ಎಷ್ಟೊಂದು 25 ಲಕ್ಷ? 20-25 ಲಕ್ಷ ಆಗಿದೆ ಸರ್. ಸೊ ಇನ್ವೆಸ್ಟ್ಮೆಂಟ್ ಆದ್ಮೇಲೆ ಈಗ ಜಾಗ ಅಂತ ಹೇಳಿ ಬಂದಾಗ ಹೇಗೆ ಜಾಗವನ್ನ ಸೆಲೆಕ್ಟ್ ಮಾಡಿದ್ರಿ ಅಥವಾ ಯಾವ ತರದ ಜಾಗವನ್ನ ನೀವು ಸೆಲೆಕ್ಟ್ ಮಾಡಿದ್ರಿ ಅಂತ? ಸರ್ ಆಲ್ಮೋಸ್ಟ್ ಎಲ್ಲರೂ ಕಮರ್ಷಿಯಲ್ ಆಗಿ ಅಂದ್ರೆ ಬಿಸ್ನೆಸ್ ಪರ್ಪಸ್ ಆಗಿ ಹುಡ್ಕೋದ್ರಿಂದ ಎಲ್ಲ ರೋಡ್ ಸೈಡ್ ಅಲ್ಲಿ ತುಂಬಾ ಕಸ್ಟಮರ್ಸ್ ಅಟ್ರಾಕ್ಟ್ ಆಗ್ಬೇಕು ಅಂತ ಜಾಗದಲ್ಲೇ ಮಾಡ್ಬೇಕು ಅಂತ ಹೇಳಿದಾಗ ಹಸ್ಬೆಂಡ್ ಎಲ್ಲ ಸರ್ಚ್ ಮಾಡಿ ಅವರ ಪ್ಲಾನಿಂಗ್ ಅಲ್ಲಿ ಸೊ ತುಂಬಾ ಚೆನ್ನಾಗಿ ಇದ್ ಮಾಡ್ಕೊಂಡ್ವಿ ಸರ್. ಸೊ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿದಾಗ ಡೆಫಿನೆಟ್ಲಿ ಸಾರೀಸ್ ಬೇಕು. ಬಟ್ ಈಗ ಸಾರೀಸ್ ಸೆಲೆಕ್ಷನ್ ಅಂತ ಹೇಳಿದಾಗ ನೀವು ಈ ಸಾರೀಸ್ ಅನ್ನ ಎಲ್ಲಿಂದ ತಗೊಂಡ್ ಬರೋದಕ್ಕೆ ಪ್ಲಾನ್ ಮಾಡಿದ್ರಿ? ಯಾಕಂದ್ರೆ ಶೋರೂಮ್ ಅಥವಾ ಸಾರಿ ಬಿಸ್ನೆಸ್ ಅಂತ ಹೇಳಿದಾಗ ಒಂದೆರಡು ಇದ್ರೆ ಸಾಕಾಗಲ್ಲ, ಅದನ್ನ ಸೆಲೆಕ್ಟ್ ಮಾಡಿದ್ರಿ ಅಂತ? ಸರ್ ನಾವು ಕಂಚಿಗೆ ಹೋದ್ವಿ, ಕಂಚಿನಲ್ಲಿ ಒಂದ್ 4-5 ಶಾಪ್ಗೆಲ್ಲ ತುಂಬಾ ಶಾಪ್ಗಳನ್ನೆಲ್ಲ ಹುಡುಕಿ ಸೊ ಒಳ್ಳೆ ಕಲೆಕ್ಷನ್ಸೇ ಬೇಕು ಅಂತ ಹೇಳ್ಬಿಟ್ಟು ಬ್ರೈಡಲ್ಸ್ಗೆ ಪರ್ಟಿಕ್ಯುಲರ್ ಆಗಿ ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ ಬಂದ್ವಿ. ಮತ್ತೆ ನಾರ್ಮಲ್ ಸ್ಯಾರೀಸ್, ಡಿಸೈನರ್ ಸ್ಯಾರೀಸು, ವರ್ಕ್ ಸ್ಯಾರೀಸು ಆ ತರದೆಲ್ಲ ಸೂರತ್ ಅಲ್ಲಿ ತರಿಸ್ಕೋತೀವಿ. ಇನ್ನ ಕೆಲವೊಂದು ಇದು ಸೇಲಂ ಅಲ್ಲಿ ತರಿಸ್ತೀವಿ. ಸೊ ಆ ತರ ವೆರೈಟೀಸ್ ಆಫ್ ಸ್ಯಾರೀಸು, ವೆರೈಟಿ ಆಮೇಲೆ ಬೇರೆ ಬೇರೆ ಇದರಿಂದ ಬೇರೆ ಬೇರೆ ರಾಜ್ಯಗಳಿಂದ ತರಿಸ್ಕೊತೀವಿ. ಸೊ ಈಗ ಈ ತರ ಬಿಸ್ನೆಸ್ ಮಾಡ್ತೀವಿ ಅಂತ ಹೇಳಿದಾಗ ಹೆಸರು ತುಂಬಾ ಇಂಪಾರ್ಟೆಂಟ್. ಏನಂತ ಹೆಸರು ಕೊಟ್ರಿ, ಆಮೇಲೆ ಆ ಹೆಸರನ್ನ ಯಾಕೆ ಚೂಸ್ ಮಾಡಿದ್ರಿ? ಆಕ್ಚುಲಿ ಸರ್ ಇದು A1 ಸಿಲ್ಕ್ ಸ್ಯಾರಿ ಶೋರೂಮ್ ಅಂತ ಹೇಳಿ, A1 ಅನ್ನೋದ್ರಲ್ಲೇ ಇರತ್ತೆ, ನಂಬರ್ 1 ಟಾಪ್ 1 ಇದು ಅಂತ ಹೇಳಿ. ಅದು ಅಲ್ಲದೆ ಅದು ಮಗನ ಹೆಸರು ಕೂಡ ಬರುತ್ತೆ, ಅನ್ವಿಕ್ ಅಂತ ಹೇಳಿ. ಮತ್ತೆ ದೊಡ್ಡ ಮಗಳ ಹೆಸರು ಅನುಷ್ಕಾ ಅಂತ ಹೇಳಿ. ಮತ್ತೆ 1 ಬಂದ್ಬಿಟ್ಟು ಇದು ವೈಗೆ ಎಗೆ ಎಲ್ಲ 1 ನಂಬರ್ ಬರುತ್ತೆ. ಸೊ ಹಸ್ಬೆಂಡ್ ಹೆಸರು ಅದ್ರೊಳಗೆ ಸೇರ್ಕೊಟ್ಟು A1 ಅಂತ ಹೇಳಿ ಆ ಸಾರಿ ಆ ನೇಮ್ ನ ಸೆಲೆಕ್ಟ್ ಮಾಡ್ಕೊಂಡ್ವಿ ಸರ್. ಓಕೆ, ಸೊ ಹೆಸರು ಇಟ್ಟಾಯ್ತು, ಜಾಗ ನೋಡಿ ಸಾರೀಸ್ ತಂದಾಯ್ತು. ಸೊ 25 ಲಕ್ಷ ಬಂಡವಾಳ ಹಾಕಿದ್ರಿ. ಸೊ ಬಿಸ್ನೆಸ್ ಹೇಗೆ ಸ್ಟಾರ್ಟ್ ಆಯ್ತು? ಅದಕ್ಕಿಂತ ಮುಂಚೆ ಇನ್ನೊಂದು ಕೇಳ್ಬೇಕು ನಾನು. ಸೊ ಈಗ ನಿಮ್ಮ A1 ಸಾರಿ ಶೋರೂಮ್ ಅಲ್ಲಿ ಯಾವ ವೆರೈಟಿಯ ಸಾರೀಸ್ ಗಳಿದಾವೆ? ಯಾಕೆ ಅಂತ ಹೇಳಿ ನೀವು ಆಗ್ಲೇ ಹೇಳಿದ್ರೆ 399 ರಿಂದ 30,000 ರೂಪಾಯಿವರೆಗಿನ ಸಾರೀಸ್ ಇದೆ ಅಂತ. ಸೊ ಎಷ್ಟು ವೆರೈಟೀಸ್ ಇದೆ, ಯಾವ ವೆರೈಟೀಸ್ ಇದೆ ಅಂತ ಹೇಳ್ಬೋದಾ? ಸೊ 30 ರಿಂದ ಹೆಚ್ಚು ವೆರೈಟೀಸ್ ಇದೆ ನಮ್ಮ ಹತ್ರ. ಸೊ ನಾರ್ಮಲ್ ಇದು ಸ್ಯಾರೀಸ್ ಇಂದ ಹಿಡಿದು ಡೈಲಿ ವೇರ್ ಸ್ಯಾರೀಸ್ ಇಂದ ಹಿಡಿದು ಕ್ರೇಪ್ ಸಿಲ್ಕ್ಸ್, ಮೈಸೂರ್ ಸಿಲ್ಕ್, ಪೋಚಂಪಲ್ಲಿ, ಸೆಮಿ ಸಿಲ್ಕ್, ಪ್ಯೂರ್ ಸಿಲ್ಕ್, ಮೈಸೂರ್ ಸಿಲ್ಕ್, ಕ್ರೇಪ್ ಮೈಸೂರ್ ಸಿಲ್ಕ್, ಆತರ ತುಂಬಾ ವೆರೈಟೀಸ್ ಇದೆ ಸರ್. ಬಂದಂತ ಕಸ್ಟಮರ್ ಯಾವ್ದನ್ನ ಜಾಸ್ತಿ ಕೇಳ್ತಾರೆ ನಿಮ್ಮಲ್ಲಿ? ಪ್ಯೂರ್ ಸಿಲ್ಕ್ಸ್ ಜಾಸ್ತಿ ಇರುತ್ತೆ ಸರ್. ಪ್ಯೂರ್ ಸಿಲ್ಕ್, ಕ್ರೇಪ್ ಮೈಸೂರ್ ಸಿಲ್ಕ್ಸ್ ಸಾರೀಸ್ ತುಂಬಾ ಇರುತ್ತೆ. ಈಗ ಸಾರೀಸ್ ಅಂತ ಹೇಳಿದ್ರೆ ಯಾಕೆ ನಿಮ್ಮ ಇದಕ್ಕೆ ಬರಬೇಕು, ನಿಮ್ಮ ಶಾಪ್ಗೆ ಬರಬೇಕು? ಇಲ್ಲಿ ಬೆಂಗಳೂರಲ್ಲಿ ಅಂತೂ ಬೇಕಾದಷ್ಟು ಇದ್ದಾರೆ, ತುಂಬಾ ಜನ ಕೇರಳ, ತಮಿಳುನಾಡು, ಆಂಧ್ರ ಅಂತೇಳಿ ಹೋಗ್ತಾರೆ. ನಿಮ್ಮ ಶಾಪಿಗೆ ಬರಬೇಕು ಅಂತ ಹೇಳಿ ವೈಶಿಷ್ಟ್ಯತೆ ಏನಿದೆ ಸರ್? ನೀವು ಎಲ್ಲೇ ಹೋದ್ರು ನಿಮ್ಗೆ ಇಷ್ಟು ಕಡಿಮೆ ಬೆಲೆಗೆ ಯಾರು ಕೊಡೋದಿಲ್ಲ ಸರ್. ನಮ್ಮಲ್ಲಿ 300 ರೂಪೀಸ್, 300 ರೂಪಾಯಿಂದ ಹಿಡಿದು 30,000 ವೆರೈಟೀಸ್ ಇದೆ. ನಿಮ್ಗೆ ಹೊರಗಡೆ ಹೋದ್ರೆ ನಿಮ್ಗೆ ಅದೇ ಸ್ಯಾರಿ ಬಂದ್ಬಿಟ್ಟು 600-700 ರೂಪಾಯಿ ಇದೆ, 300 ರೂಪಾಯಿ ಸ್ಯಾರಿಗಳು. 30,000 ರೂಪಾಯಿ ಸ್ಯಾರೀಸ್ ಬಂದ್ಬಿಟ್ಟು 60-70,000 ರೂಪೀಸ್ ಇದೆ. ಬೇರೆ ದೊಡ್ಡ ಶಾಪ್ ಗಳಿಗೆ ಹೋದ್ರೆ ನಿಮ್ಗೆ ತುಂಬಾ ರೇಟ್ ಜಾಸ್ತಿ ಇರುತ್ತೆ. ಬಟ್ ನಮ್ಮ ಶಾಪ್ ಅಲ್ಲಿ ಏನಂದ್ರೆ ಬಡವರ್ಗೂ ಸರಿ, ಮಿಡಲ್ ಕ್ಲಾಸ್ಗೆ ಎಲ್ಲರಿಗೂ ಅನುಕೂಲ ಆಗುವಂತಂಗೆ ಕಡಿಮೆ ರೇಂಜ್ ಇಂದ ಹಿಡಿದು ಹೆಚ್ಚು ರೇಂಜ್ ವರ್ಗುನು ಎಲ್ಲರಿಗೂ ಅನುಕೂಲ ಆಗೋ ತರ ಇದ್ ಮಾಡಿದ್ವಿ. ಇವಾಗ ಸಾರೀಸ್ ಅಂತ ಹೇಳಿದಾಗ ಬೆಂಗಳೂರಲ್ಲಂತೂ ಬೇಕಾದಷ್ಟು ಶಾಪ್ಗಳಿದಾವೆ. ಸೊ ಅವರು ಒಂದು ರೇಟ್ ಅನ್ನ ಪ್ರೈಸ್ ಫಿಕ್ಸ್ ಮಾಡಿರ್ತಾರೆ. ನಿಮ್ಮಲ್ಲಿ ನೀವು ಹೇಳಿದ್ರೆ ತುಂಬಾ ಚೀಪ್ ಕೊಡ್ತೀವಿ ಅಥವಾ ಬೇರೆ ಕಡೆಗಿಂತ ಕಡಿಮೆ ಕೊಡ್ತೀವಿ ಅಂತ. ಸೊ ಕಡಿಮೆ ಬೆಲೆ ಅಂತ ಹೇಳಿದಾಗ ಜನರ ತಲೆಗೆ ಬರೋದೇ ಕ್ವಾಲಿಟಿ. ಸೊ ಅದು ಹೇಗೆ ಮೇಂಟೈನ್ ಮಾಡ್ತೀವಿ? ನಮ್ಮಲ್ಲಿ 2 ತರ ಇರುತ್ತೆ ಸರ್. ಕ್ವಾಲಿಟಿ ನಮ್ಗೆ ಪ್ಯೂರ್ ಅಂತೂ ತೋರಿಸ್ತೇವೆ,
ಮತ್ತೆ ಅದರಲ್ಲಿ ಸೆಕೆಂಡ್ ಕ್ವಾಲಿಟಿ ಇರುತ್ತೆ, ಥರ್ಡ್ ಕ್ವಾಲಿಟಿ ಇರುತ್ತೆ, ಅದನ್ನು ತೋರಿಸ್ತೀವಿ. ಅವ್ರು ಯಾವ ಕ್ವಾಲಿಟಿ ಮೇಲೆ ಅವ್ರ ಪ್ರೈಸ್ ಯಾವ್ದಿರುತ್ತೆ ಅದನ್ನ ನಾವು ಹೋಲ್ಸೇಲ್ ಪ್ರೈಸ್ ಅಲ್ಲಿ ಕೊಡ್ತೀವಿ ಸರ್. ಪರ್ಟಿಕ್ಯುಲರ್ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಕೊಡ್ತೀವಿ. ಕಡಿಮೆ ಕೊಡೋದಕ್ಕಾಗುತ್ತೆ. ಸೊ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಸ್ಯಾರಿ ಸೇಲ್ ಮಾಡ್ತೀವಿ ಸರ್. ಓಕೆ, ನೀವ್ ಅಂದ್ಕೊಂಡಂಗೆ ಸಾರಿ ಬಿಸ್ನೆಸ್ ಅನ್ನ ಶುರು ಮಾಡಿದ್ರಿ. ಆ ಬಿಸ್ನೆಸ್ ಶುರುವಾದ ದಿನ ನಿಮಗೆ ನೆನಪಿದ್ಯಾ? ಖಂಡಿತ ಆ ದಿವಸ ಕಸ್ಟಮರ್ಸ್ ಬಂದಿದ್ರಾ? ಸೇಲ್ ಆಯ್ತಾ? ಎಷ್ಟು ಸೇಲ್ ಆಯ್ತು? ಹೆಂಗೆ ಅಂತ? ತುಂಬಾ ಖುಷಿ ಆಯ್ತು ಅವತ್ತಿನ ದಿನ. ನನ್ನ ಕನಸು ನನಸಾದ ದಿನ ಅದು. ಮತ್ತೆ ತುಂಬಾ ಇವರೆಲ್ಲ ಬಂದಿದ್ರು, ಸೆಲೆಬ್ರಿಟೀಸ್. ಸೊ ಹಸ್ಬೆಂಡ್ ಕಡೆ ಯೂಟ್ಯೂಬರ್ಸ್ ಅವರು ಇವರೆಲ್ಲ ಬಂದಿದ್ರು. ತುಂಬಾ ಖುಷಿ ಆಯ್ತು ಶಾಪ್ ಓಪನ್ ಮಾಡಿದ್ದಿನ. ಸೊ ಅದು ಬಂದು ಇದು November 3rd. ಸೊ ಅದು ತುಂಬಾನೇ ಖುಷಿಯಾದ ದಿನ. ಚಿತ್ರದುರ್ಗ, ದಾವಣಗೆರೆ ಅಲ್ಲಿಂದ ಎಲ್ಲ ಕಸ್ಟಮರ್ಸ್ ಹುಡ್ಕೊಂಡ್ ಬಂದಿದ್ರು. ಸೊ ಯಾಕಂದ್ರೆ ಹಸ್ಬೆಂಡ್ ಆಲ್ರೆಡಿ ವಿಡಿಯೋ ಇರೋದ್ರಿಂದ, ಸೊ ಹಾಗಾಗಿ ಅಲ್ಲಿಂದ ಕಸ್ಟಮರ್ಸ್ ಎಲ್ಲ ನಾವು ಈಗ ಶೋರೂಮ್ ಓಪನ್ ಮಾಡ್ತಿದೀವಿ ಅಂತ ಇಟ್ಟಿಗೆ ಅವರೆಲ್ಲ ಬಂದಿದ್ರು ಸರ್. ತುಂಬಾ ಖುಷಿ ಆಯ್ತು ಅವತ್ತು. ಸೊ ಫಸ್ಟ್ ಡೇ ಎಷ್ಟು ಬಿಸ್ನೆಸ್ ಆಗಿತ್ತು ಅಂತ? ಬಿಸ್ನೆಸ್ ಅರೌಂಡ್ 10,000 to 15,000 ವರ್ಗೂ ಆಗಿತ್ತು ಸರ್. ಯಸ್. ಓಕೆ, ಅಲ್ಲಿಂದ ಇಲ್ಲಿವರೆಗೆ ಯಾವ ತರ ಬಿಸ್ನೆಸ್ ನಡೀತಾ ಇದೆ ಇವಾಗ? ಏನ್ ಅನ್ಸ್ತಾ ಇದೆ? ತುಂಬಾ ಚೆನ್ನಾಗಿ ನಡೀತಾ ಇದೆ, ತುಂಬಾ ಚೆನ್ನಾಗಿ ನಡೀತಾ ಇದೆ. ಸೊ ಹೇಗಂದ್ರೆ ಸ್ಟಾರ್ಟಿಂಗ್ ಹೇಗಿರುತ್ತೋ ಏನೋ, ಹೊಸದಾಗಿ ಶಾಪ್ ಓಪನ್ ಮಾಡಿರೋದು ಅಂತ ಹೇಳಿ ನಮಗೂ ಸ್ವಲ್ಪ ಕಳವಳ ಇತ್ತು. ಬಟ್ ಹೋಗ್ತಾ ಹೋಗ್ತಾ ಗ್ರೋತ್ ಚೆನ್ನಾಗಿ ಆಯ್ತು ಸರ್. ತುಂಬಾನೇ ಇದಾಗಿತ್ತು. ಯಾಕಂದ್ರೆ ಕೇಳಿದೆ ಅಂದ್ರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳುವಂತ ಮಹಿಳೆಯರು ಇರ್ಬೋದು ಅಥವಾ ಯಾರೇ ಇರ್ಬೋದು, ಫಸ್ಟ್ ಗೆ ಥಾಟ್ ಬರೋದೇ ಅದು, ಏನೋ ಶುರು ಮಾಡ್ತೀವಿ ದುಡ್ಡು ಹಾಕ್ಬಿಟ್ಟು ಮತ್ತೆ ನಡೆಯುತ್ತಾ ಇಲ್ವಾ ಅಂತ. ಆ ಭಯ ಇತ್ತ ನಿಮ್ಗೆ? ಯಾಕಂದ್ರೆ ಹಸ್ಬೆಂಡ್ ಸಪೋರ್ಟ್ ಇರೋದ್ರಿಂದ ನನ್ಗೆ ಅದು ಆ ಭಯ ಏನು ಇರ್ಲಿಲ್ಲ. ಆಕ್ಚುಲಿ ಅವರು ಇದ್ರ ರೀಲ್ಸ್ ಅಲ್ಲಾಗ್ಲಿ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಇರೋದ್ರಿಂದ ಸೊ ಆ ಭಯ ಏನಿರ್ಲಿಲ್ಲ. ಸೊ ಆ ಕಸ್ಟಮರ್ಸ್ ಎಲ್ಲ ಬಂದೇ ಬರ್ತಾರೆ ನಮ್ಗೆ ಅನ್ನೋ ಇದಿತ್ತು. ಸೊ ಹಾಗಾಗಿ ಆ ತರದ್ದು ಅಷ್ಟೊಂದು ಭಯ ಇರ್ಲಿಲ್ಲ, ತಕ್ಕ ಮಟ್ಟಿಗಿತ್ತು. ಸೊ ಇಷ್ಟೊಂದು ಬಂಡವಾಳ ಹಾಕ್ಬಿಟ್ಟಿದೀವಿ ಹೆಂಗಪ್ಪ ಏನು ಅಂತಂದು. ಆಮೇಲೆ ಸಣ್ಣ ಪುಟ್ಟದಾಗಿ ಹಾಗೆ ಗ್ರೋತ್ ಆಗ್ತಾ 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 ಈಗ ಒಂದು ಮೆಟ್ಟಕ್ಕೆ ನಡೀತಾ ಇದೆ ಸರ್. ತುಂಬಾ ಚೆನ್ನಾಗಿ ನಡೀತಾ ಇದೆ ಸಾರಿ ಶೋರೂಮ್ ಎಲ್ಲ. ಈಗ ಸಾರಿ ಬಿಸ್ನೆಸ್ ಅಲ್ಲಿ ನೀವು ಈಗ ಮಾಡ್ತಾ ಇರೋದ್ರಿಂದ ಕೇಳ್ತಾ ಇದ್ದೀನಿ, ಚಾಲೆಂಜಿಂಗ್ ಅಂತ ಹೇಳಿದ್ರೆ ಏನ್ ಪಾರ್ಟ್ ಅಥವಾ ಯಾವ್ದು ಅಂತ? ತುಂಬಾ ಸವಾಲುಗಳಿದೆ ಇದರಲ್ಲಿ ಅಂತ ಹೇಳಿದ್ರೆ ಯಾವ್ದು ಅಂತ? ಸರ್ ಅದೇ ಸರ್, ಪ್ರೈಸು ಕ್ವಾಲಿಟಿ ಬೆಸ್ಟ್ ಆಗಿ ಕೊಟ್ರೆ ತುಂಬಾ ಕಸ್ಟಮರ್ಸ್ ಹಾಗೆ ಅಟ್ರಾಕ್ಟ್ ಆಗ್ತಾರೆ ಸರ್. ಮತ್ತೆ ಪ್ರೈಸ್ ಕೂಡ ಅಷ್ಟೇ, ಹೋಲ್ಸೇಲ್ ಅಲ್ಲಿ ಕೊಟ್ರೆ ಸೊ ಕಡಿಮೆ ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಬೆಸ್ಟ್ ಸ್ಯಾರೀಸ್ ಕೊಟ್ಟಾಗ ಅವರು ಅಟ್ರಾಕ್ಟ್ ಆಗ್ತಾರೆ, ಚೆನ್ನಾಗಿ ಬಿಸ್ನೆಸ್ ಆಗುತ್ತೆ ಸರ್. ಯಾಕೆಂದ್ರೆ ಈಗ ನೀವು ಬಿಸ್ನೆಸ್ ಅಂತ ಹೇಳಿ ಬಂದಾಗ ನಾವು ಲಾಭ ಏನು ಇಟ್ಕೊಳ್ಳದೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಲಾಭ ಇಟ್ಕೊಂಡು ಕ್ವಾಲಿಟಿನೂ ಕೊಡಬೇಕು ಅಂತ ಹೇಳಿದಾಗ ಕಷ್ಟ ಆಗಲ್ವಾ ಅಂತ? ಅಂದ್ರೆ ಸರ್ ಅದೇ ನೋಡ್ತೀವಿ ನಾವು, ಹೆಚ್ಚಿಗೆ ಲಾಭ ಇಡೋ ಅಂತದಿಲ್ಲ, ನಮ್ಮ ಬಂಡವಾಳಕ್ಕೆ ಇದಾಗೋ ತರ ನಾವು ಲಾಭ ಇಟ್ಟು ಮಾಡ್ತೀವಿ ಸರ್. ಹೋಲ್ಸೇಲ್ ಪ್ರೈಸ್ ಅಲ್ಲಿ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಒಂದು 10-15 ರೂಪೀಸ್ ಇಟ್ಕೊಂಡೆ ಯಾರಾಗ್ಲಿ ಸೇಲ್ ಮಾಡ್ತಾರೆ. ಒಂಚೂರು ಲಾಭ ಇಲ್ಲ ಅಂದ್ರೆ ಬಿಸ್ನೆಸ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಸೊ ಹಾಗಾಗಿ ಕಡಿಮೆ ಕೊಟ್ಟಂಗೆ ಬೇರೆಯವ್ರ ಕಸ್ಟಮರ್ಸ್ ನ ಕರ್ಕೊಂಡ್ ಬರ್ತಾರೆ. ಈಗ ನಾವು ಕಡಿಮೆ ಕೊಟ್ರೆ ಇನ್ನೊಂದ್ 10 ಜನ ಕರ್ಕೊಂಡ್ ಬರ್ತಾರೆ ಅವರು. ಮತ್ತೆ ಬೆಸ್ಟ್ ಕ್ವಾಲಿಟಿ ಕೊಟ್ಟಾಗ ಕೂಡ ಸೊ ಇಲ್ಲಿ ಸಾರಿ ಚೆನ್ನಾಗಿದೆ, ಕಡಿಮೆ ಪ್ರೈಸ್ ಅಲ್ಲಿ ಇದೆ, ಬನ್ನಿ ಮೇಡಮ್ ಹೋಗೋಣ ಅಂತ ಹೇಳಿ ಅಕ್ಕಪಕ್ಕದವ್ರನ್ನೆಲ್ಲ ಕರ್ಕೊಂಡ್ ಬರ್ತಾರೆ. ಈಗ ಕಸ್ಟಮರ್ಸ್ ಬರ್ತಾ ಇರಬೇಕು ಅಂತ ಹೇಳ್ತಾ ಇದ್ರಿ. ಸೊ ಈಗ ನಿಮ್ ನೆನಪಿನಲ್ಲಿರುವಂತೆ ಬಂದಂತ ಕಸ್ಟಮರ್ ಮತ್ತೆ ಮತ್ತೆ ನಿಮ್ ಶಾಪ್ ಗೆ ಬಂದಿರೋದು ಅಥವಾ ಬೇರೆಯವ್ರನ್ನ ಕರ್ಕೊಂಡ್ ಬಂದಿರೋದು ಯಾವ್ದಾದ್ರು ಎಕ್ಸಾಂಪಲ್ ಇದೆಯಾ? ತುಂಬಾ ಇದೆ ಸರ್. ಈಗ ತಾನೇ ಬಂದಿದ್ದಾರೆ ಕಸ್ಟಮರ್, ಇಲ್ಲೇ ಇದ್ದಾರೆ. ಸೊ ಅವರು ಈಗ ರೀಸೆಂಟ್ ಆಗಿ ಬಂದಿದ್ರು, ಅವ್ರ ಫ್ರೆಂಡ್ ಜೊತೆ ಬಂದಿದ್ರು. ಸೊ ಅವ್ರ ಪ್ರೈಸ್ ರೈಟ್ ಗಳನ್ನೆಲ್ಲ ನೋಡಿ, ಕ್ವಾಲಿಟಿ ಎಲ್ಲ ನೋಡಿ, ಮತ್ತೆ ಈಗ ಅವ್ರ ಮದ್ವೆ ಫಿಕ್ಸ್ ಆಗಿದೆ ಅಂತೆ. ಸೊ ಅವ್ರ ಮದ್ವೆಗೂ ಇಲ್ಲೇ ಶಾಪಿಂಗ್ ಮಾಡ್ಬೇಕು ಅಂತ ಬಂದಿದ್ದಾರೆ. ಸೊ ಶಾಪಿಂಗ್ ಮಾಡ್ತಿದ್ದಾರೆ. ಸೊ ಈಗ ರೆಗ್ಯುಲರ್ ಕಸ್ಟಮರ್ಸ್ ಬರ್ತಾ ಇದ್ದಾರೆ. ತುಂಬಾ ಹೊಸಕೋಟೆ, ಕೋಲಾರ, ವೈಟ್ ಫೀಲ್ಡ್, ಆಂಧ್ರ, ಚಿತ್ರದುರ್ಗ, ಚಿತ್ತೂರು ತುಂಬಾ ಕಡೆಯಿಂದ ಬರ್ತಾರೆ ಸರ್. ತಮಿಳ್ನಾಡಿಂದ ಕೂಡ ಹುಡ್ಕೊಂಡ್ ಬರ್ತಾರೆ ಅಂದ್ರೆ ಸುಳ್ಳಾಗ್ಲಾರ್ದು. ಸೊ ಹುಡ್ಕೊಂಡ್ ಬರ್ತಾರೆ ಸರ್. ಯಾಕೆ ಇದನ್ನೆಲ್ಲ ಕೇಳ್ತಾ ಇದೀನಿ ಅಂದ್ರೆ, ಹೊಸದಾಗಿ ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಬೇಕು, ಅದು ಸೀರೆ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಬೇಕು ಅಂತ ಇರುವಂತವ್ರಿಗೆ ಹೆಲ್ಪ್ ಆಗ್ಲಿ. ಸೊ ಅಂತವ್ರಿಗೆ ನೀವೇನ್ ಹೇಳ್ತೀರಿ? ಯಾಕಂದ್ರೆ ನೀವೀಗ ಇದ್ರಲ್ಲಿ ಒಂದು ಜರ್ನಿ ಫಸ್ಟ್ ಇಂದ ಹಿಡಿದು ಇಲ್ಲಿವರೆಗೆ ಸಕ್ಸಸ್ ಅಲ್ಲಿ ಇದ್ದೀರಾ. ಸೊ ಏನ್ ಹೇಳ್ಲಿಕ್ಕೆ ಇಷ್ಟಪಡ್ತೀರಿ ಅಂತ? ಎಲ್ರು ಅಷ್ಟೇ ಧೈರ್ಯ ಇರಲಿ, ಮತ್ತೆ ನೀವು ಮಾಡೋ ಕೆಲಸದಲ್ಲಿ ಶ್ರದ್ಧೆ, ಭಕ್ತಿ, ಮತ್ತೆ ನೀವು ಕೊಡೋ ಕ್ವಾಲಿಟಿ ಕಸ್ಟಮರ್ಸಿಗೆ ಇಷ್ಟ ಆಗ್ಬೇಕು, ಮತ್ತೆ ಪ್ರೈಸ್ ಕೂಡ ಇಷ್ಟ ಆಗ್ಬೇಕು. ಆದಷ್ಟು ನಿಮ್ಮ ಎಫರ್ಟ್ ಹಾಕಿ ಇದರಲ್ಲಿ ಟ್ರೈ ಮಾಡಿ, ತುಂಬಾ ಸಕ್ಸಸ್ ಆಗ್ತೀರಾ. ಖಂಡಿತವಾಗ್ಲೂ ಬೆಸ್ಟ್ ಆಗಿರುತ್ತೆ. ಸಾರಿ ಬಿಸ್ನೆಸ್ ಗೆ ಫ್ಯೂಚರ್ ಇದೆ ಅಂತ ಅನ್ಸುತ್ತೆ ನಿಮಗೆ? ಖಂಡಿತ ಇದೆ ಸರ್, ಖಂಡಿತ ಇದೆ. ಯಾರು ಬೇಕಾದ್ರೂ ಮಾಡ್ಬೋದು 100% ಕ್ವಾಲಿಫಿಕೇಶನ್ ಬೇಕು ಅಂತ ಇಲ್ಲ ಸರ್, ಆ ತರದ್ದೇನಿಲ್ಲ. ನಿಮ್ಮ ಬುದ್ಧಿವಂತಿಕೆ ಮತ್ತೆ ನಿಮ್ಮ ಇದು ಪ್ರಯತ್ನ ಮತ್ತೆ ಕ್ವಾಲಿಟಿ, ಎಂತ ಸಾರಿಗಳನ್ನ ನೀವು ಕೊಡ್ತೀರಾ ಕಸ್ಟಮರ್ಸ್ಗೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಈಗ ನೀವು ಇಲ್ಲಿ ಸಾರೀಸ್ ಮಾತ್ರ ಅಥವಾ ಬೇರೆ ಏನಾದ್ರು ಇದು ಮಾಡ್ತೀರಾ ಸರ್? ಇಲ್ಲಿ ಲೆಹೆಂಗಾ, ಸಾರೀಸು, ಇದು ಪ್ರೀ ವೆಡ್ಡಿಂಗ್ ಶೂಟ್ ಗೆ ಗೌನ್ಸ್ ಗಳು ರೆಂಟ್ ಕೊಡ್ತೀವಿ. ಸೂಟ್ಸ್ ಆಗ್ಲಿ ಅದೆಲ್ಲ ರೆಂಟ್ ಆಗಿರುತ್ತೆ ಸರ್. ಓಕೆ. ಸೊ ಈಗ ಇಲ್ಲಿ ಇಂಟೀರಿಯರ್ ಮಾಡಿಸಿದಿರಲ್ವಾ? ಯಾಕಂದ್ರೆ ಸಾರಿ ಶೋರೂಮ್ ಅಂದ್ರೆ ಇಂಟೀರಿಯರ್ ತುಂಬಾ ಇಂಪಾರ್ಟೆಂಟ್. ಬರುವಂತವರು ಕೂತ್ಕೊಂಡು ಅದನ್ನ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ನಮಗೆ ಬೇಕಾದನ್ನ ಸೆಲೆಕ್ಟ್ ಮಾಡಬೇಕು. ಸೊ ಇಂಟೀರಿಯರ್ ಅಂತ ಕಾನ್ಸೆಪ್ಟ್ ಬಂದಾಗ ಹೇಗೆ ಇಂಟೀರಿಯರ್ ಡಿಸೈನ್ ಮಾಡಿದ್ರಿ ಸರ್? ಅದು ಹೋಲ್ ಇದು ಕ್ರೆಡಿಟ್ ಗೋಸ್ ಟು ಹಸ್ಬೆಂಡ್ ಸರ್. ನಾನು ಇದಕ್ಕೆಲ್ಲ ಅಷ್ಟೊಂದು ಆದ್ಯತೆ ಕೊಡಕ್ಕೆ ನನ್ಗೂ ಅಷ್ಟು ಟ್ಯಾಲೆಂಟ್ ಇಲ್ಲ. ಸೊ ಎಲ್ಲ ಹಸ್ಬೆಂಡ್ ಪ್ರಿಪೇರ್ ಮಾಡಿದ್ರು. ಸೊ ಇದಿದೆ ಹೀಗೆ ಬರ್ಬೇಕು, ಇಲ್ಲಿ ಇಷ್ಟಿಷ್ಟೇ ಇದು ಬಾಕ್ಸಸ್ ಇರ್ಬೇಕು, ಇಷ್ಟು ಸ್ಯಾರಿಗಳು ಇಲ್ಲಿ ಇಡಿಸ್ಬೇಕು,
ಈ ತರ ಡಿಸೈನ್ಸ್ ಎಲ್ಲ ಮಾಡ್ಸಿದ್ರೆ ತುಂಬಾ ಅಟ್ರಾಕ್ಟ್ ಆಗುತ್ತೆ. ಸೊ ಆ ತರ ಇದ್ರಲ್ಲಿ ಯಾಕಂದ್ರೆ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ರಲ್ಲಾಗಿರೋದ್ರಿಂದ ನನ್ಗೆ ಅಷ್ಟು ಹೊರಗಡೆ ಪ್ರಪಂಚದ ಅಷ್ಟು ಐಡಿಯಾ ಇಲ್ಲ. ಹಸ್ಬೆಂಡ್ ಆದ್ರೆ ಫಿಲಿಂ ಇಂಡಸ್ಟ್ರಿನಲ್ಲೇ ಬಂದಿರೋದು, ಮತ್ತೆ ಅವರು ಕಲರ್ಫುಲ್ ಲೈಫ್ ಇದ್ ಮಾಡಿರೋರು. ಕಸ್ಟಮರ್ಸಿಗೆ ಯಾವ ತರ ಇಷ್ಟ ಆಗತ್ತೆ ಏನು ಇರ್ತಾ ಇಲ್ಲ ಅವರೇ ಗೈಡ್ನೆಸ್ ಅಲ್ಲಿ ನಾನು ನಡೆಸ್ತಾ ಇದ್ದೀನಿ. ಇವಾಗ ಸಾರಿ ಬಿಸ್ನೆಸ್ ನಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಸಾರಿ ಕ್ವಾಲಿಟಿ. ಸೊ ಈಗ ನೀವು ಪರ್ಚೇಸ್ ಮಾಡ್ಲಿಕ್ಕೆ ಹೋದಾಗ ಆ ಸಾರಿ ಕ್ವಾಲಿಟಿಯನ್ನ ಹೇಗ್ ಚೆಕ್ ಮಾಡ್ತೀರಾ? ಇದು ಸರಿಯಾಗಿದೆ, ಚೆನ್ನಾಗಿದೆ ಅಥವಾ ಇದು ಚೆನ್ನಾಗಿಲ್ಲ ಅಂತ ಹೇಳಿ. ಸರ್ ಈಗ ನಾವು ಮೊಬೈಲ್ ಶೋರೂಮ್ ಹೋಗ್ತೀವಿ, ಐಫೋನ್ ಬೇರೆ ಯಾವ್ದೇ ಫೋನ್ ತಗೊಂಡ್ರು ನಾವು ಓಪನ್ ಮಾಡಿ ಎಲ್ಲ ಚೆಕ್ ಮಾಡಕ್ ಹೋಗಲ್ಲ. ಸೊ ಯಾಕಂದ್ರೆ ನಾವು ತಗೊಳ್ತಾ ಇರೋದು ಒಳ್ಳೆ ಕ್ವಾಲಿಟಿ ಅಂತ, ಒಳ್ಳೆ ಬ್ರ್ಯಾಂಡ್ ಅಂತ ನಮ್ಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ನಾವು ಹೋದ ಶಾಪ್ ಅಲ್ಲೂ ಅಷ್ಟೇನೆ ಅವರು ಆ ಸ್ಯಾರಿನಲ್ಲಿ ಅವರೇ ಸೀಲ್ ಮಾರ್ಕ್ ಕೊಟ್ಬಿಡ್ತಾರೆ. ಸಿಲ್ಕ್ ಪ್ಯೂರ್ ಸಿಲ್ಕ್ ಸ್ಯಾರೀಸ್ ಸೀಲ್ ಮಾರ್ಕ್ ಕೊಡ್ತಾರೆ, ಸೆಮಿ ಸಿಲ್ಕ್ ಅಂತಾನು ತೋರಿಸ್ತಾರೆ. ಎಲ್ಲ ಅದ್ರದ್ದು ಕ್ವಾಲಿಟಿಗಳು ಅವರೇ ಎಕ್ಸ್ಪ್ಲೈನ್ ಮಾಡ್ತಾರೆ ನಮ್ಗೆ. ಸೊ ಆಗ ನಾವು ಜಡ್ಜ್ ಮಾಡಿ ತಗೊಂಡ್ ಬರ್ತೀವಿ ಸರ್. ನಾವು ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀವಿ ಕಸ್ಟಮರ್ಸ್ಗೆ. ಈಗ ನಿಮ್ಮ ಹತ್ರ ಬರುವಂತ ಕಸ್ಟಮರ್ಸ್ಗೂ ನೀವು ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀರಾ? ಹೌದು ಸರ್, ಅವ್ರಿಗೂ ನಾವು ಚೆನ್ನಾಗಿ ಅದ್ರ ಬಗ್ಗೆ ಎಲ್ಲ ಕ್ವಾಲಿಟಿ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಅವರಿಗೆ ಕೊಡ್ತೀವಿ ಸರ್. ಈಗ ಪ್ಯೂರ್ ಅಂತ ಹೇಳಿದಾಗ ಈಗ ಅದರಲ್ಲಿ ಮಾರ್ಜಿನ್ ಅಂತ ಹೇಳಿ ಹೇಗೆ ಇಟ್ಕೊಳ್ತೀರಿ ನೀವು? ಆಗ್ಲೇ ಮಾತನಾಡ್ಬೇಕಿರಿ ಹೇಳಿ ನಾವು ಲಾಭಕ್ಕೋಸ್ಕರ ಮಾಡಲ್ಲ ಅಂತ, ಬಟ್ ಹೇಗೆ ಅಂತ ಅದು? ಸರ್ ಇದು ಲಾಭಕ್ಕೆ ಅಂತ ಮಾಡ್ತಿಲ್ಲ ಅಂತಂದ್ರೆ ಇಲ್ಲಿ ನಮ್ಮ ಸ್ಟುಡಿಯೋಗೆ ಬಂದ್ರೆ ನಿಮ್ಗೆ ಎಲ್ಲಾ ಸಿಗುತ್ತೆ ಸರ್. ಓನ್ಲಿ ಸ್ಯಾರೀಸ್ ಅಷ್ಟೇ ಅಲ್ಲ, ಇಲ್ಲಿ ಸ್ಟಿಚಿಂಗ್ ಕೂಡ ಅವೈಲಬಿಲಿಟಿ ಇದೆ. ಸ್ಯಾರಿ ಸ್ಟಿಚಿಂಗ್, ಬ್ಲೌಸ್ ಸ್ಟಿಚಿಂಗ್ಸ್, ಗೌನ್ಸ್ ಎಲ್ಲ ಸ್ಟಿಚ್ ಮಾಡಿಸ್ಕೊಡ್ತೀವಿ. ಮತ್ತೆ ಫ್ಲವರ್ ಡೆಕೋರೇಷನ್ ಇವೆಂಟ್ಸ್ ಕೂಡ ಮಾಡ್ತಾ ಇದೀವಿ ನಾವು. ಸೊ ಮೇಕಪ್, ಹೇರ್ ಸ್ಟೈಲ್, ಸ್ಯಾರಿ ಡ್ರಿಪ್ಪಿಂಗ್ ಎಲ್ಲ ಸಿಗುತ್ತೆ. ಮತ್ತೆ ಫೋಟೋಗ್ರಫಿ, ವಿಡಿಯೋಗ್ರಫಿ ಇದೆ. ತುಂಬಾ ಜನಕ್ಕೆ ಅದ್ರ ಬಗ್ಗೆ ನಾಲೆಜ್ ಇರಲ್ಲ, ಖರ್ಚು ಮಾಡಕ್ ರೆಡಿ ಇರ್ತಾರೆ, ಬಟ್ ಒಳ್ಳೆ ಸ್ಟೇಜ್ ಸಿಕ್ಕಿರಲ್ಲ ಅವ್ರಿಗೆ ಏನೇ ಮಾಡ್ಬೇಕಾದ್ರೆ, ಇವೆಂಟ್ ಮಾಡ್ಬೇಕು ಅಂದ್ರೆ. ಸೊ ನಮ್ಮ ಸ್ಟುಡಿಯೋಗೆ ಬಂದ್ರೆ ನಮ್ಮಲ್ಲಿ ಎಲ್ಲಾ ಪ್ರೊವೈಡ್ ಇವೆಂಟ್ಸ್ ಸಿಗುತ್ತೆ ನಿಮ್ಗೆ. ಫ್ಲವರ್ ಡೆಕೋರೇಷನ್ ಇಂದ ಹಿಡಿದು ವಿಡಿಯೋಗ್ರಫಿ, ಫೋಟೋಗ್ರಫಿ, ಪ್ರತಿಯೊಂದು ಸ್ಟಿಚಿಂಗ್ ಕೂಡ A to Z ಇದ್ರಿಂದ. ಸೊ ಇಲ್ಲಿಗೆ ಬಂದಾಗ ನಾವು ಇದ್ರಲ್ಲಿ ಪ್ರೈಸ್ ಹೆಚ್ಚೆ ಇಟ್ಟಿಲ್ಲ, ಸರ್ವಿಸ್ಗೋಸ್ಕರ ಇದ್ ಮಾಡ್ತಿರೋದು. ಇಲ್ಲಿಗೆ ಬಂದವರು ಅದರ್ ಫೆಸಿಲಿಟೀಸ್ ತಗೊಳ್ಳಿ ಅಂತ ನಾವೀಗ. ಒಳ್ಳೆ ಕಾನ್ಸೆಪ್ಟ್. ಯಾಕೆ ಅಂತ ಹೇಳಿದ್ರೆ ಇದ್ರಲ್ಲೇ ಜಾಸ್ತಿ ಲಾಭ ಇಟ್ಕೊಂಡು ಇದನ್ನೇ ಬಿಸ್ನೆಸ್ ಆಗಿ ಮಾಡಬಹುದು, ಬಟ್ ಅದಕ್ಕೆ ಜನ ಬರೋದು ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ನಿಮ್ಮಲ್ಲಿ ಬಂದಂತವರು ಡ್ರೆಸ್ ತಗೊಂಡು ಪರ್ಚೇಸ್ ಮಾಡಿ ಇಲ್ಲೇ ಸ್ಟಿಚಿಂಗ್ ಮಾಡಿಸಿ, ಅದಾದ್ಮೇಲೆ ಅವ್ರದ್ದು ಮದುವೆನೋ ಅಥವಾ ರಿಸೆಪ್ಷನ್ ಏನೇ ಇದ್ರು ಕೂಡ ಇಲ್ಲೇ ಮೇಕಪ್ ಗೆ ಹೇಳ್ಬೋದು. ಕಂಪ್ಲೀಟ್ ಬೇರೆ ಕಡೆ 20 ಕಡೆ ತಿರುಗೋದನ್ನ ಇಲ್ಲಿ ಒಂದೇ ಕಡೆ ಬಂದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದ್ರಿಂದ ಸೊ ಅವ್ರಿಗೆ ಇಲ್ಲೇ A to Z ಎಲ್ಲ ಸಿಗುತ್ತೆ ಸರ್. ನೈಸ್. ಸೊ ಇದು ತುಂಬಾ ಚೆನ್ನಾಗಿದೆ ಈ ಪ್ಲಾನ್. ಯಾಕಂತ ಹೇಳಿದ್ರೆ ತುಂಬಾ ಜನ ಎಕ್ಸ್ಪೆಕ್ಟ್ ಮಾಡೋದೇ ಅದೇ ಅಲ್ವಾ. ಈಗ ಈ ಮಾಲ್ ಕಲ್ಚರ್ ಅಂದ್ರೆ ಏನು? ಹೋದ್ರೆ A to Z ಮನೆಗೆ ಬೇಕಾಗಿರೋದು ನಾನು ತಗೊಂಡ್ ಬರ್ಬೇಕು. ಸೊ ಈಗ ಈ ಅಂದ್ರೆ ನಾವು ಬಟ್ಟೆ, ಮೇಕಪ್, ಈ ತರ ಫಂಕ್ಷನ್ಸ್ ಗೆ, ವೆಡ್ಡಿಂಗ್ ಗೆ ಬಂದಾಗ A1 ಗೆ ಬಂದ್ರೆ ಎಲ್ಲ ಸಿಕ್ಬಿಡುತ್ತೆ ಅಂತ. ನೈಸ್ ಕಾನ್ಸೆಪ್ಟ್, ತುಂಬಾ ಚೆನ್ನಾಗಿದೆ. ಇದ್ರ ಜೊತೆಗೆ ಇನ್ನೊಂದು ನಾನು ಕೇಳ್ಬೇಕು, ಈಗ ನೀವು ಕೆಲಸ ಮಾಡ್ತಾ ಇದ್ರಿ ಒಂದು ಕಡೆ, ಈಗ ಬಿಸ್ನೆಸ್ ಮಾಡ್ತಾ ಇದ್ದೀರಿ, ನಿಮ್ಗೆ ಯಾವ್ದು ಬೆಸ್ಟ್ ಅಂತ ಅನ್ಸುತ್ತೆ? ಸರ್ ಬಿಸ್ನೆಸ್ ಇಸ್ ದ ಬೆಸ್ಟ್. ಯಾಕೆ ಅಂತ ಹೇಳ್ತೀರಾ? ಯಾಕೆ ಅಂದ್ರೆ ಇದ್ರಲ್ಲಿ ನಾವು ಇದ್ ಮಾಡ್ತೀವಿ, ನಮ್ಮ ಡಿಸಿಷನ್ ಮೇನ್ ಆಗಿರುತ್ತೆ. ಸೊ ಕೆಲ್ಸದಲ್ಲಿ ಆತರ ಇರಲ್ಲ. ಸೊ ಓನರ್ ಇರ್ತಾರೆ, ಅವ್ರ ಕೆಳಗಡೆ ನಾವು ಕೆಲಸ ಮಾಡ್ತೀವಿ. ಇಲ್ಲಿ ನಾವೇ ಓನರ್ ಆಗಿರ್ತೀವಿ. ಸೊ ನಾವ್ ಹೇಳ್ದಂಗೆ ಬೇರೆ ಇದೆಲ್ಲ ನಡೀತಾ ಇರುತ್ತೆ. ಸೊ ನಮ್ಮ ಡಿಸಿಷನ್ ಫೈನಲ್ ಆಗಿರುತ್ತೆ. ಓಕೆ, ನೀವು ಆಗ್ಲೇ ಮಾತನಾಡ್ಬೇಕಾದ್ರೆ ಹೇಳ್ತಾ ಇದ್ರಿ ಸಾರಿ ಶೋರೂಮ್ ಅಥವಾ ಈ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದ ದಿನ ಸುಮಾರು 10 ರಿಂದ 15 ಸಾವಿರ ರೂಪಾಯಿ ಟರ್ನ್ ಓವರ್ ಆಗಿದೆ ಅಂತ. ಸೊ ಅದು ಆವಾಗ. ಸೊ ಇವಾಗ ಸಕ್ಸಸ್ ಆಗಿದ್ದೀರಾ, ಎಷ್ಟು ಟರ್ನ್ ಓವರ್ ಆಗುತ್ತೆ ಒಂದ್ ತಿಂಗಳಿಗೆ ಒಂದು ಅಂದಾಜು ಹೇಳೋದಿದ್ರೆ? ಇದಂದ್ರೆ ಒಂದ್ 5 to 6 lakhs ಮೇಲೇನೆ ಆಗುತ್ತೆ ಟರ್ನ್ ಓವರ್ ಆಗುತ್ತೆ. ಸೊ ಯಶಸ್ವಿ ಆಗಿದ್ದೀರಿ ಅಂತ ಅನ್ಸುತ್ತಾ? ಖಂಡಿತ ಸರ್, ಖಂಡಿತ. ಚಿಕ್ಕದ್ರಿಂದ ದೊಡ್ಡದು ಅಂತಾರಲ್ಲ, ಹಾಗಾಗಿ ಸ್ಟೆಪ್ ಬೈ ಸ್ಟೆಪ್ ಬರ್ತಾ ಇದೀವಿ. ಸೊ ತುಂಬಾ ಖುಷಿ ಇದೆ ಸರ್. ಯಾರು ಬೇಕಾದ್ರೂ ಈ ಬಿಸ್ನೆಸ್ ಅನ್ನ ಮಾಡಿ ನಿಮ್ ತರ ಸಕ್ಸಸ್ ಆಗ್ಬೋದಾ? 100% ಮಾಡ್ಬೋದು. ಸೊ ಕಾನ್ಫಿಡೆಂಟ್ ಆಗಿ ಮಾಡಿ, ಏನೇ ಮಾಡೋದಿದ್ರೆ ಕಾನ್ಫಿಡೆಂಟ್ ಆಗಿ ಮಾಡಿ. ಯಾಕಂತ ಹೇಳಿದ್ರೆ ತುಂಬಾ ಸಾರಿ ಶೋರೂಮ್ ಗಳಿದಾವೆ, ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಅದರಲ್ಲಿ ನಾವು ಆನ್ಲೈನ್ ಬೇರೆ ಬಂದಿದೆ. ಸೊ ಕೆಲವೊಬ್ರು ಆನ್ಲೈನ್ ಅಲ್ಲಿ ತರಿಸ್ಕೋತಾರೆ, ಬಟ್ ಕ್ವಾಲಿಟಿ ಇರಲ್ಲ. ಸೊ ಹಾಗಾಗಿ ನೀವು ಡೈರೆಕ್ಟ್ ಆಗಿ ಆಫ್ಲೈನ್ ಅಲ್ಲಿ ಹೋಗಿ ತಗೊಂಡ್ರೆ ಬೆಸ್ಟ್ ಅಂತ ನನ್ ಸಜೆಷನ್ ಕಸ್ಟಮರ್ಸ್ ಗೆ. ಸೊ ಆನ್ಲೈನ್ ಅಲ್ಲಿ ಚೀಪ್ ಅಂಡ್ ಬೆಸ್ಟ್ ಆಗಿ ಸಿಗುತ್ತೆ ಅಂತ ಎಲ್ಲ ಅಪ್ಲೈ ಮಾಡ್ತಾರೆ, ಬಟ್ ಅದು ಕ್ವಾಲಿಟಿ ಬಂದಾಗ ನಮಗೆ ಗೊತ್ತಾಗುತ್ತೆ ಎಷ್ಟು ಲೋ ಕ್ವಾಲಿಟಿ ಬಟ್ಟೆ ಇರುತ್ತೆ ಅಂತ. ನೀವು ಆನ್ಲೈನ್ ಅಲ್ಲಿ ಏನೋ ಸೇಲ್ ಮಾಡ್ತೀರಾ? ಸರ್ ಮಾಡ್ತೀವಿ, ಆನ್ಲೈನ್ ಸರ್ವಿಸ್ ಕೂಡ ಇದೆ ನಮ್ಮಲ್ಲಿ. ಓಕೆ, ಈಗ ಅಲ್ಲ ನಾನು ಕೇಳ್ತಾ ಇರೋದು, ಬಿಸ್ನೆಸ್ ಶುರು ಮಾಡಬೇಕು ಅಂತ ಹೇಳುವಂತವ್ರಿಗೆ, ಅದರಲ್ಲೂ ಸಾರಿ ಬಿಸ್ನೆಸ್ ಮಾಡಬೇಕು ಅಂತ ಹೇಳುವಂತವ್ರಿಗೆ ಅಪರ್ಚುನಿಟಿ ಇದೆಯಾ ಅಂತ? ಖಂಡಿತ ಇದೆ ಸರ್, ಖಂಡಿತ. ಯಾಕಂದ್ರೆ ಆನ್ಲೈನ್ ಅಲ್ಲೂ ಮಾಡ್ಬೋದು, ಬಟ್ ನೀವು ಅವ್ರಿಗೆ ಕಸ್ಟಮರ್ಸ್ ತೋರಿಸ್ಬೇಕಾದ್ರೆ ವಿಡಿಯೋ ಕಾಲ್ ಮಾಡಿ ಅವರಿಗೆ ಪರ್ಟಿಕ್ಯುಲರ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಸ್ಯಾರೀಸ್ ಎಲ್ಲ. ಸೊ ಅವರಿಗೆ ಪ್ರೈಸ್ ಎಷ್ಟಿದೆ, ಏನು ಕ್ವಾಲಿಟಿ ಯಾವ ತರ ಬರುತ್ತೆ ಅಂತ ವಿಡಿಯೋ ಕಾಲ್ ಮಾಡಿ ಅವರಿಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಸರ್. ಸೊ ಪ್ಯಾಕಿಂಗ್ ಕೂಡ ಅಷ್ಟೇ, ಅವ್ರಿಗೆ ವಿಡಿಯೋ ಕಾಲ್ ಎಲ್ಲ ಪ್ಯಾಕಿಂಗ್ ಮಾಡಿ ಅವ್ರಿಗೆ ಅಡ್ರೆಸ್ ಎಲ್ಲ ಫಿಲ್ ಮಾಡೋವರೆಗೂ ವಿಡಿಯೋ ಕಾಲ್ ಅಲ್ಲಿ ಇದ್ದು ಅವರಿಗೆ ಅಲ್ಲ ಯಾರು ಬೇಕಾದ್ರೂ ಮಾಡ್ಬೋದಾ? ಖಂಡಿತ ಸರ್, ಮಾಡ್ಬೋದು. ಯಾಕಂದ್ರೆ ಭಯ ಇರುತ್ತಲ್ಲ, ತುಂಬಾ ಜನ ಇದಾರೆ, ನಾವು ಮಾಡಿದ್ರೆ ಹೆಂಗೆ ಅಂತ ಹೇಳಿ. ಇಲ್ಲ, ಖಂಡಿತ ಮಾಡ್ಬೋದು. ಅದೇ ಏನಂದ್ರೆ ಏನೇ ಇದ್ರು ಕಾನ್ಫಿಡೆನ್ಸ್, ಧೈರ್ಯದಿಂದ ನಾವು ಇದ್ರಲ್ಲಿ ಸಕ್ಸಸ್ ಆಗ್ತೀವಿ ಅನ್ನೋ ಇದ್ರಿಂದ ಮಾಡ್ಬೇಕಾಗತ್ತೆ. ಭಯ ಇಟ್ಕೊಂಡು ಹಿಂಜರಿಕೆ ಇಟ್ಕೊಂಡು ಮಾಡಿದ್ರೆ ಯಾವ್ದೇ ಕೆಲಸ ಆಗ್ಲಿ ಹಿಂದೆ ತಿಳ್ಕೊಂಡ್ ಮಾಡ್ಬೇಕು ಅಂತ ಹೇಳ್ತೀರಾ? ಸಾರೀಸ್ ಬಗ್ಗೆ ಅಥವಾ ಬಿಸ್ನೆಸ್ ಬಗ್ಗೆ ಸ್ವಲ್ಪ ತಿಳ್ಕೊಂಡ್ ಮಾಡಿದ್ರೆ ಏನೇನ್ ತಿಳ್ಕೊಂಡಿರ್ಬೇಕು?
ಅದೇ ಸ್ಯಾರೀಸ್ ಎಲ್ಲಿ ನಿಮ್ಗೆ ಅದು ಬೆಸ್ಟ್ ಕ್ವಾಲಿಟಿ ಆಗಿ ಸಿಗುತ್ತೆ, ಚೀಪ್ ಅಂಡ್ ಬೆಸ್ಟ್ ಆಗಿ ಎಲ್ಲಿ ಸಿಗುತ್ತೆ ನಿಮ್ಗೆ, ನಿಮ್ಗೂ ಲಾಭ ಆಗ್ಬೇಕು ಮತ್ತೆ ಕಸ್ಟಮರ್ಸ್ಗೂ ಪ್ರಾಫಿಟ್ ಆಗಿರ್ಬೇಕು. ಸೊ ಅದನ್ನ ತಿಳ್ಕೊಬೇಕು. ಮತ್ತೆ ವೆರೈಟೀಸ್ ಆಫ್ ಸ್ಯಾರೀಸು ಯಾವ್ಯಾವ ತರ ಕ್ವಾಲಿಟೀಸ್ ಇರುತ್ತೆ, ಯಾವ್ಯಾವ ತರ ನೇಮ್ಸ್, ಅದು ತುಂಬಾ ವೆರೈಟೀಸ್ ಇದೆ ಸರ್ ಸ್ಯಾರೀಸು. ಕಸ್ಟಮರ್ಸ್ ನಮ್ಗೆ ಹೇಳ್ತಾ ಇರ್ತಾರೆ, ಮೇಡಮ್ ಆ ಸ್ಯಾರೀಸ್ ಇಲ್ವಾ, ಈ ಸ್ಯಾರೀಸ್ ಇಲ್ವಾ, ಆತರ ನಮ್ಮನ್ನೇ ಕ್ವಶನ್ಸ್ ಕೇಳ್ತಿರ್ತಾರೆ. ಸೊ ಅದ್ರ ಬಗ್ಗೆ ಸ್ವಲ್ಪ ನಾಲೆಜ್ ಇದ್ರೆ ತುಂಬಾ ಒಳ್ಳೇದು. ನಿಮ್ಗೆ ಹೆಂಗೆ ಹೋಗ್ತಾ ಹೋಗ್ತಾ ಬಂದಿದ್ದ ಅಥವಾ ನೀವೇನಾದ್ರು ಇದ್ರ ಬಗ್ಗೆ ಇದು ಮಾಡಿದ್ರೆ ಸ್ಟಡಿ? ಸರ್ ನಾನು ಇದಾಗಿ ಬಂದಿರೋದ್ರಿಂದ ನನ್ಗೆ ಹೊಸದೇ ಇದಿಲ್ಲ, ಸೊ ಹೊಸದಾಗಿ ಕಲ್ತಿದ್ದಿಲ್ಲ. ಸೊ ಈ ಲೆವೆಲ್ಗೆ ಬಂದು ನಿಂತ್ಕೊಂಡಿದ್ದೀರಾ. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಿದೆ, ಅಂದ್ರೆ ಇದನ್ನ ಇನ್ನೂ ದೊಡ್ಡದಾಗಿ ಬೆಳೆಸಬೇಕು ಅಂತಿದೆ ಅಥವಾ ಹೆಂಗೆ ಅಂತ? ಇದನ್ನ ಇನ್ನೂ ಡೆವಲಪ್ ಮಾಡ್ಬೇಕು ಅಂತ ತುಂಬಾ ಪ್ಲಾನಿಂಗ್ಸ್ ಇದೆ. ಮತ್ತೆ ಮಕ್ಕಳು ಬಟ್ಟೆಗಳನ್ನ ಕೂಡ ಇಡ್ಬೇಕು. ಇಲ್ಲೇ ಬಂದ್ರೆ ಫುಲ್ A to Z ಸಿಗ್ಬೇಕು ಕಸ್ಟಮರ್ಸ್ಗೆ, ಯಾರೇ ಬಂದ್ರು. ಸೊ ಸಣ್ಣ ಮಕ್ಳಿಂದ ಹಿಡಿದು ದೊಡ್ಡವ್ರಿಗೆ, ಗಂಡಸರಿಗೆ, ಮಕ್ಕಳಿಗೆ ಎಲ್ಲರಿಗೂ ಸಿಗೋ ತರ ಪ್ಲಾನ್ ಮಾಡ್ಬೇಕು ಅಂತ. ಇನ್ನೊಂದು ಕೇಳ್ತೀನಿ, ತುಂಬಾ ಜನ ಮಹಿಳೆಯರು ಕೂಡ ನೋಡ್ತಾ ಇರ್ಬೋದು, ಮದುವೆ ಆದ್ಮೇಲೆ ಹೇಗಪ್ಪ ಇನ್ನು ಬಿಸ್ನೆಸ್ ಮಾಡೋದಿಕ್ ಆಗಲ್ಲ, ಸಂಸಾರವನ್ನ ನೋಡ್ಕೊಂಡಿರ್ಬೇಕು ಅಂತ. ಬಟ್ ನೀವ್ ಆಗ್ಲೇ ಹೇಳಿದ್ರಿ ನಂಗೆ 3 ಜನ ಮಕ್ಳು ಅಂತ. ಬಟ್ ಆ ಮಕ್ಕಳನ್ನ ನೋಡ್ಕೊಂಡು ಬಿಸ್ನೆಸ್ ಅನ್ನ ಮಾಡ್ತಾ ಇದೀರಿ ಅಂತ ಹೇಳಿದ್ರೆ ನಿಜವಾಗ್ಲೂ ಗ್ರೇಟ್. ತುಂಬಾ ಜನಕ್ಕೆ ಇದು ಇನ್ಸ್ಪೈರ್ ಆಗ್ಬೋದು. ಹೆಂಗೆ ಈ ಬಿಸ್ನೆಸ್ ಟೈಮ್ ಮತ್ತೆ ಫ್ಯಾಮಿಲಿ ಟೈಮ್ ಅನ್ನ ಮ್ಯಾನೇಜ್ ಮಾಡ್ತೀರಿ? ಹೇಗೆ ಹೇಳ್ಬೇಕಂದ್ರೆ ಮತ್ತೆ ಮನೆಯಲ್ಲಿ ಸಪೋರ್ಟಿವ್ ಹಾಗೆ ಇದೆ ಸರ್, ಹಸ್ಬೆಂಡ್ ಸಪೋರ್ಟ್ ಆಗಿ ಇದೆ. ಮತ್ತೆ ಮಗಳು ಸ್ವಲ್ಪ ದೊಡ್ಡವಳಿದ್ದಾಳೆ, 13 ವರ್ಷದ ಮಗಳಿದ್ದಾಳೆ. ಸೊ ಅವಳು ಚಿಕ್ಕವರಿಬ್ಬರನ್ನು ಸ್ವಲ್ಪ ನೋಡ್ಕೋತಾಳೆ. ಸೊ ಸಿಸ್ಟರ್ ಒಬ್ರು ಇದಾರೆ ನಮ್ ಜೊತೆಗೆ, ಅವರು ಹೆಲ್ಪ್ಫುಲ್ ಆಗಿದ್ದಾರೆ. ಅತ್ತೆನೂ ಆಗಾಗ ಬರ್ತಾ ಇರ್ತಾರೆ, ಅವರು ನೋಡ್ಕೋತಾರೆ. ಸೊ ಹಾಗಾಗಿ ಹೆಂಗೋ ಮ್ಯಾನೇಜ್ ಆಗ್ತದೆ ಸರ್. ಮಕ್ಕಳು ಸ್ಟಾರ್ಟ್ ಆಗುತ್ತೆ ನಿಮ್ಮ ಬೆಳಗಿನ ದಿನಚರಿ? ನಮ್ದು ಅಪ್ರಾಕ್ಸಿಮೇಟ್ಲಿ 10-10:30 ಇಂದ ಸ್ಟಾರ್ಟ್ ಆಗುತ್ತೆ. ಅಲ್ಲ ನಿಮ್ಮ ನಂದು ಮಾರ್ನಿಂಗ್ ಬಂದು 6 ಗೆಲ್ಲ ಸ್ಟಾರ್ಟ್ ಆಗುತ್ತೆ ಸರ್. ರೂಟೀನ್ ಅಂದ್ರೆ ಎದ್ದು ಬಾಗ್ಲಿಗೆ ನೀರ್ ಹಾಕೋದು, ಮಕ್ಕಳಿಗೆ ಹಾಲು, ಹಸ್ಬೆಂಡ್ಗೆ ಬಿಸಿನೀರು, ಹಾಲು ಅವ್ರದ್ದೆಲ್ಲ ಕೊಟ್ಟು ತಿಂಡಿ ರೆಡಿ ಮಾಡೋ ಅಷ್ಟ್ರಲ್ಲಿ ಆಗೋಗುತ್ತೆ. ಮತ್ತೆ ಮಗಳಿಗೆ ತಲೆ ಬಾಚ್ಬೇಕು, ಸ್ಕೂಲಿಗೆಲ್ಲ ಪ್ರಿಪೇರ್ ಬಾಕ್ಸ್ ಗಳಿಗೆಲ್ಲ ರೆಡಿ ಮಾಡ್ಬೇಕು. ಅವ್ರನ್ನ ಕಳ್ಸಿ ಚಿಕ್ಕವನ್ನ ಸ್ಕೂಲಿಗೆ ಬಿಟ್ಬಿಟ್ಟು ನಾನು ಈ ಕಡೆ ಬರ್ತೀನಿ ಸರ್. 10ವರೆಗೆ? 10ವರೆಯಿಂದ ಎಷ್ಟೊತ್ತಿನವರೆಗೆ ಇಲ್ಲಿ ಇರ್ತೀರಾ? ನೈಟ್ 9 ಇರ್ತೀನಿ. 9ವರೆಗೆ ಅದಾದ್ಮೇಲೆ ಎಲ್ಲ ಮಕ್ಕಳೆಲ್ಲ ಮನೆಗೆ ಅಂದ್ರೆ ಮಿಡಲ್ ಅಲ್ಲಿ ಕ್ಲೋಸ್ ಮಾಡಲ್ಲ ಶೋರೂಮ್ ನ, ಯಾರಾದ್ರೂ ಒಬ್ರು ಇರ್ತಾರೆ. ಸೊ ನಾನ್ ಹೋಗಿ ಮಕ್ಳನ್ನ ಮನೆಗೆ ಬಿಟ್ಟು ಡ್ರಾಪ್ ಮಾಡ್ಬಿಟ್ಟು ಅವ್ರಿಗೆ ಒಂದ್ ಸ್ವಲ್ಪ ಊಟ ತಿಂಡಿ ಏನಿದೆ ಅದನ್ನ ನೋಡ್ಕೊಂಡು ಮನೇಲಿ ಬಿಟ್ಬಿಟ್ಟು ಬರ್ತೀನಿ ಸರ್. ವಾಪಸ್ ಬರ್ತೀರಿ? ಸೊ ಅಲ್ಲ ಯಾಕೆ ಇದನ್ನ ಕೇಳಿದೆ ಅಂತ ಹೇಳಿದ್ರೆ, ಬಿಸ್ನೆಸ್ ಮಾಡ್ಬೇಕು ಅಂದ್ರೆ ಈಸಿ ಅಲ್ಲ, ತುಂಬಾ ಕಷ್ಟ. ಕೆಲಸಕ್ಕೂ ಜನ ಇಟ್ಕೊಂಡಿದೀರಾ ನೀವು ಇಲ್ಲಿ? ಇಬ್ರಿದ್ದಾರೆ. ಟೋಟಲ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ ನಿಮಗೆ ಕೆಲ್ಸಕ್ಕೆ ಹೋಗೋದಕ್ಕಿಂತ ಬಿಸ್ನೆಸ್ ಬೆಸ್ಟ್. ಮದುವೆ ಆದವರು ಕೂಡ ಬಿಸ್ನೆಸ್ ಮಾಡಬಹುದು, ಆರಾಮಾಗಿ ಮಾಡ್ಬೋದು. ಬಟ್ ಅದೇ ಹೇಳದ್ನಲ್ಲ, ಅವ್ರ ಕಾನ್ಫಿಡೆನ್ಸ್ ಲೆವೆಲ್ ಸ್ಟ್ರಾಂಗ್ ಆಗಿರ್ಬೇಕು, ಮತ್ ಮಾಡ್ತೀನಿ ಅನ್ನೋ ಧೈರ್ಯ ಇರ್ಬೇಕು ಅಷ್ಟೇ. ಓಕೆ ಮೇಡಮ್, ಬಿಸ್ನೆಸ್ ಮಾಡಿ ಇವತ್ತು ಸಕ್ಸಸ್ ಆಗಿದ್ದೀರಾ, ಸಾಧನೆ ಮಾಡಿದೀರಾ. ಸೊ ಒಂದ್ಸರ್ತಿ ಹಿಂದೆ ತಿರುಗಿ ನೋಡಿದ್ರೆ ಹೇಗನ್ಸುತ್ತೆ? ನಿಮ್ಮ ಫ್ಯಾಮಿಲಿ ಅವ್ರು ಏನ್ ಹೇಳ್ತಾರೆ ಅಂತ? ಸರ್ ತುಂಬಾ ಖುಷಿ ಆಗಿದೆ. ಬಟ್ ನಾವು ಮದ್ವೆ ಆದಾಗ ನಮ್ಮ ಹತ್ರ ₹1 ಇದಿರ್ಲಿಲ್ಲ, ಬಾಡಿಗೆ ಕಟ್ಟಲಿಕ್ಕೂ ತುಂಬಾ ಕಷ್ಟ ಆಗಿತ್ತು. ಹಸ್ಬೆಂಡ್ ಕೂಡ ಮದ್ವೆ 1 ವೀಕ್ಗೆನೆ ಅವ್ರು ಶೂಟಿಂಗ್ ಹೊಟ್ಟೋದ್ರು. ಸೊ ಅವ್ರು ಔಟ್ಡೋರ್ ಹೋಗಿದ್ರು, ನಾವು ಒಬ್ಳೆ ಮನೇಲಿ ಇದ್ದಿದ್ದು. ಅವ್ರ ಸಂಪಾದನೆ ತಂದ್ರೇನೆ ಬಾಡಿಗೆ ಕಟ್ಟೋ ತರ ಇತ್ತು. ಆಮೇಲೆ ಸ್ವಲ್ಪ ನಾನು ವರ್ಕಿಗೆ ಅಂದ್ರೆ BSc ಓದಿರೋದ್ರಿಂದ ಮನೇಲಿ ಕುತ್ಕೊಳಕ್ಕೂ ಆಗಲ್ಲ. ಆಗ ದಿಢೀರಂತ ಇನ್ವೆಸ್ಟ್ ಮಾಡಿ ಬಿಸ್ನೆಸ್ ಮಾಡಕ್ಕೂ ಆಗಲ್ಲ. ನಮ್ಗೆ ₹1 ತಿನ್ನಕ್ಕೂ ಇಲ್ಲ ಅಂದಾಗ ಅದನ್ನ ಮಾಡಕ್ಕೂ ಕಷ್ಟ ಆಗುತ್ತೆ. ಸೊ ನಾನು ಸ್ಕೂಲ್ಗೆ ಟೀಚರ್ ಆಗಿ ವರ್ಕ್ ಮಾಡಿದೆ. ಸೊ ಹಾಗೆ 1-2 ವರ್ಷ ಕಳೀತು ಸರ್. ಆಮೇಲೆ ಹಸ್ಬೆಂಡ್ ಸಣ್ಣದಾಗಿ ಮೇಕಪ್ ಇದನ್ನ ಟ್ರೈ ಮಾಡಿದ್ರು, ಬಿಸ್ನೆಸ್ ಅನ್ನ. ಅವರಿಗೆ ಕ್ಲಿಕ್ ಆಯ್ತು. ಸೊ ಅಲ್ಲಿಂದ ನಮ್ಮ ಬೆಳವಣಿಗೆ ಸ್ಟಾರ್ಟ್ ಆಯ್ತು ಸರ್. ಸೊ ಮೇನ್ ಆಗಿ ನಮ್ಮ ಗಾಡ್ ಗಿಫ್ಟ್ ಅಂತಂದ್ರೆ ನಮ್ಮ ಮೇಕಪ್ ಕೆಲಸ ನಮ್ಮ ಕೈ ಹಿಡಿದಿದ್ದು. ಸೊ ಅಲ್ಲಿಂದ ಸಕ್ಸಸ್ಫುಲ್ ಆಗಿ ಬಂದ್ವಿ. ಎಂಡ್ ಆಫ್ ದ ಟೈಮ್ 3 ಜನ ಮಕ್ಕಳಾದ್ರು, ಅವ್ರನ್ನೆಲ್ಲ ನೋಡ್ಕೊಂಡು ನಾನು ಹೊರಗಡೆ ಎಲ್ಲ ಓಡಾಡ್ಲಿಕ್ಕೆ ಆಗಲ್ಲ. ಸೊ ಆಯ್ತಪ್ಪ ಇಷ್ಟೆಲ್ಲ ಲೈಫು ಅನ್ನೋ ಟೈಮಲ್ಲಿ ನಾನೊಂದು ಮಾತು ಕೇಳಿದೆ, ಈ ತರ ಬಿಸ್ನೆಸ್ ಮಾಡೋಣ ಅಂತಂದು. ಸರಿ ಪುಟ ಮಾಡೋಣ, ನೆಕ್ಸ್ಟ್ ಮಕ್ಳಿಗೂ ಫ್ಯೂಚರಿಗೆ ಹೆಲ್ಪ್ ಆಗತ್ತೆ. ಅವರೆಲ್ಲ ಈಗ ನಾವೆಲ್ಲ ಓಡಾಡ್ದಂಗೆ ಅವ್ರು ಓಡಾಡಕ್ಕಾಗಲ್ಲ. ನಾವೀಗ ಒಂದ್ ಬಂಡವಾಳ ಹಾಕಿ ನಾವು ಒಂಚೂರು ಲೆವೆಲ್ಗೆ ತಗೊಂಡೋದ್ರೆ ಮಕ್ಕಳು ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಅನ್ನೋ ಒಂದು ಇದರಿಂದ ಶುರು ಮಾಡಿದ್ದು. ಸೊ ಈಗ ಸಕ್ಸಸ್ಫುಲ್ ಆಗಿ ನಡೀತಾ ಇದೆ ಸರ್. ಅವ್ರಿಗೂ ತುಂಬಾ ಹ್ಯಾಪಿ ಇದೆ ಮನೆ ಕಡೆಯಿಂದನು, ನಮ್ ತಂದೆ ಮನೆ ಕಡೆಯಿಂದನು ಹ್ಯಾಪಿ ಇದೆ. ಸೊ ಅವ್ರಿಗೆ ಏನಂದ್ರೆ ಅವರು ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಿದ್ರಿಂದ ಮಂತ್ಲಿ ಸ್ಯಾಲ್ರಿ ತಗೊಳ್ಳೋಂತ ಗಂಡ ಹುಡುಗರ್ನೇ ನೋಡ್ತಿದ್ರು. ಅವ್ರಿಗೆ ಬಿಸ್ನೆಸ್ ಎಲ್ಲ ಅಷ್ಟೊಂದು ಇಷ್ಟ ಆಗ್ತಿರ್ಲಿಲ್ಲ. ಬಟ್ ಈಗ ತುಂಬಾ ಹ್ಯಾಪಿ ಆಗಿದ್ದಾರೆ ಸರ್. ಖುಷಿ. ವಂಡರ್ಫುಲ್ ಮೇಡಮ್. ಯಾಕಂದ್ರೆ
ಝೀರೋದಿಂದ ಹೀರೋ ಆದಾಗ್ಲೇ ಹೌದು. ಒಂಥರ ಖುಷಿ ಸಮಾಧಾನ ಸಿಗೋದು ಅಷ್ಟೇ ಅಲ್ಲ, ಅದು ಬೇರೆಯವರಿಗೆ ಒಂದು ಸ್ಫೂರ್ತಿ ಕೂಡ ಆಗುತ್ತೆ. ಹೌದು ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ನಿಮ್ಮ Thank you, ಬಿಸ್ನೆಸ್, ನಿಮ್ಮ ಕನಸು ಏನ್ ಅನ್ಕೊಂಡಿದ್ದೀರಾ ಅದೇ ತೀರಿ ನಡೀಲಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ನೋಡಿದ್ರಲ್ಲ, ಇದು ಖಂಡಿತವಾಗ್ಲೂ ಎಷ್ಟೋ ಮಹಿಳೆಯರಿಗೆ ಉದ್ಯಮ ಮಾಡೋದಕ್ಕೆ, ಬಿಸ್ನೆಸ್ ಮಾಡೋದಕ್ಕೆ ಸ್ಫೂರ್ತಿ ಆಗುತ್ತೆ ಅಂತ ಅನ್ಕೊಳ್ತೀನಿ. ಯಾಕಂತ ಹೇಳಿದ್ರೆ ಮದುವೆ ಆದ ನಂತರ ಮಕ್ಕಳು, ಸಂಸಾರ, ನಾವ್ ಹೇಗ್ ಬಿಸ್ನೆಸ್ ಮಾಡೋದು ಅಂತ ಹೇಳುವಂತದನ್ನ ಯೋಚನೆ ಮಾಡ್ತಾ ಇರ್ತಾರೆ. ಆದ್ರೆ ಅಂಥವರ ಮಧ್ಯೆ ಈಗಾಗಲೇ ಶೋಭಾ ಮೇಡಮ್ ಮಾತನಾಡ್ಬೇಕಾದ್ರೆ ಹೇಳಿದ್ರು, 3 ಜನ ಮಕ್ಕಳನ್ನ ಕಟ್ಕೊಂಡು ಅವರು ಮದುವೆ ಆದಂತ ಸಂದರ್ಭದಲ್ಲಿ ತುಂಬಾ ಕಷ್ಟಪಟ್ಟರು, ಬಾಡಿಗೆ ಕಟ್ಟೋದಿಗೂ ಕೂಡ ಅವ್ರ ಹತ್ರ ಕಾಸಿರ್ಲಿಲ್ಲ. ಆದ್ರೆ ಇವತ್ತು ಇಷ್ಟು ದೊಡ್ಡ ಬಿಸ್ನೆಸ್ ಅನ್ನ ಕಟ್ಟಿದ್ದಾರೆ ಅಂತ ಹೇಳಿದ್ರೆ ನಿಮ್ಮಿಂದನೂ ಕೂಡ ಸಾಧ್ಯ. ನಮ್ದು ಮುಗ್ದೇ ಹೋಯ್ತು, ನಮ್ಮಿಂದ ಬಿಸ್ನೆಸ್ ಮಾಡೋದಿಕ್ಕಾಗಲ್ಲ ಅಂತ ಹೇಳುವಂತ ಯೋಚನೆಯನ್ನ ಬಿಟ್ಬಿಡಿ. ನೀವು ಕೂಡ ಸಾಧನೆ ಮಾಡಬೇಕು ಅಂತೇಳಿ ಹೊರಟ್ರೆ ಖಂಡಿತವಾಗ್ಲೂ ಆಗುತ್ತೆ. ಬಿಸ್ನೆಸ್ ಅನ್ನ ಶುರು ಮಾಡಿದ್ರೆ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಕೂಡ ಸಿಗುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ. ಆಲ್ ದಿ ಬೆಸ್ಟ್. Boss Wala. Be the boss.